ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ಲಾರ್ಡ್, ಆಮೇನ್ ಅಂತ ಹೇಳೋದು ಸಾಧ್ಯವಾದಷ್ಟು ಮೆಲ್ಲ ಹೇಳಿ. ಯಾಕೆಂದರೆ ಇದು ನೈಟ್ ಪ್ರೇಯರ್ ಮಾಡೋ ಕಾರಣ ಸ್ವಲ್ಪ ಪಕ್ಕದ ಮನೆಯವರೆಲ್ಲ ನಿದ್ರೆ ಮಾಡಿರ್ತಾರೆ. ಪ್ರೈಸ್ ಲಾರ್ಡ್, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಕೃಪೆ ನಮ್ಮ ನಿಮ್ಮ ಮೇಲೆ ಇಳಿದು ಬರಲಿ. ಇವತ್ತು ನೈಟ್ ಪ್ರೇಯರಲ್ಲಿ ಉತ್ತಮವಾದಂಥ ರೀತಿಯಲ್ಲಿ 9:15 ಸ್ಟಾರ್ಟ್ ಮಾಡಿದ ನಾವು ಇಲ್ಲಿವರೆಗೂ ಆರಾಧನೆ, ವಿಜ್ಞಾಪನೆ, ಪ್ರಾರ್ಥನೆಗಳನ್ನ ಮಾಡುತ್ತಾ ಈಗ ನಾವು 11:45 ಗಂಟೆಗೆ ಬಂದು ತಲುಪಿದ್ದೀವಿ. ಈಗ ವಚನದ ಭಾಗವನ್ನು ನಾವು ತೆಗೆದುಕೊಂಡು ವಚನದ ಭಾಗದ ಮೂಲಕ ನಾವು ದೇವರ ನಾಮನ ಮಹಿಮೆಪಡಿಸುತ್ತಾ ಈ ನೈಟ್ ಪ್ರೇಯರ್ನಲ್ಲಿ ದೇವರು ತನ್ನ ಶಕ್ತಿಯನ್ನು ತೋರಿಸಲಿ ಇದರಲ್ಲಿ ಪ್ರಾರ್ಥನೆ ಮಾಡೋಣ. ಈ ನೈಟ್ ಪ್ರೇಯರ್ನಲ್ಲಿ ದೇವರು ತನ್ನ ಶಕ್ತಿಯನ್ನು ತೋರಿಸಬೇಕು. ಯಾಕೆಂದರೆ ಈ ನೈಟ್ ಪ್ರೇಯರ್ ಮಾಡೋಂಥ ವಿಷಯ ಯಾಕೆಂದರೆ ನೈಟ್ನಲ್ಲೇ ಮಾಟ ಮಂತ್ರಗಳು ಜಾಸ್ತಿ ಆಗೋದು, ಅಂಧಕಾರ ಶಕ್ತಿಗಳ ಕಾರ್ಯಗಳು ಜಾಸ್ತಿ ಆಗೋದು, ಮತ್ತು ಕ್ಲಬ್ಬು ಬಾರ್ಗಳಿಗೆ ಹೋಗೋದೇ ಜಾಸ್ತಿ ಜನ ನೈಟಲ್ಲಿ, ಇಸ್ಪೀಟ್ ಆಡೋಕ್ಕೆ ಹೋಗೋದೇ ನೈಟಲ್ಲೇ ಜಾಸ್ತಿ, ಕಳ್ಳತನಗಳು ಆಗೋದೇ ಜಾಸ್ತಿ ನೈಟಲ್ಲಿ. ಆ ಒಂದು ಕಾರಣಕ್ಕೋಸ್ಕರ ನೈಟಲ್ಲಿ ಕೆಟ್ಟ ಕಾರ್ಯಗಳು ನಡೀತಾರೆ. ಈ ಕೆಟ್ಟ ಕಾರ್ಯಗಳನ್ನು ಬಂಧಿಸಿ ಯೇಸುವಿನ ಹಸ್ತಕ್ಕೊಪ್ಪಿಸಿ ಇಂಥ ಕಾರ್ಯಗಳು ನಡಿಬಾರ್ದು ಅಂತ ಪ್ರಾರ್ಥನೆ ಮಾಡೋಕ್ಕೋಸ್ಕರನೇ ನಾವು ನೈಟ್ ಪ್ರೇಯರ್ ಇಟ್ಟಿರೋದು. ಈ ನೈಟ್ ಪ್ರೇಯರಿಗೆ ಯಾರೆಲ್ಲ ಸೇರಿ ಬಂದಿದ್ದೀರೋ ನಿಮಗೆಲ್ಲರಿಗೂ ಆಶೀರ್ವಾದ. ನೈಟ್ ಪ್ರೇಯರಿಗೆ ಯಾರೆಲ್ಲ ಸೇರಿ ಬಂದಿರೋ ನಿಮ್ಮ ಕುಟುಂಬಕ್ಕೊಂದು ಬಿಡುಗಡೆ. ಈ ನೈಟ್ ಪ್ರೇಯರ್ಗೆ ಯಾರೆಲ್ಲ ಬಂದಿದ್ದೀರೋ ಅವರಿಗೆಲ್ಲ ಮಾಟ ಮಂತ್ರದ ಕಟ್ಟುಗಳು ಬಿಟ್ಟೋಗ್ತದೆ. ಈ ನೈಟ್ ಪ್ರೇಯರ್ ಯಾರೆಲ್ಲ ಪ್ರಾರ್ಥನೆ ಮಾಡ್ತಿದ್ದೀರೋ ನೀವು ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡಿದಾಗ ನಿಮ್ಮ ಕೈಯಿಂದ ಅದ್ಭುತ, ನಿಮ್ಮ ಕೈಯಿಂದ ಆಶೀರ್ವಾದ. ಈ ನೈಟ್ ಪ್ರೇಯರ್ನ ಶಕ್ತಿ ಇದ್ದರೆ ಸಾಮಾನ್ಯ ಅಲ್ಲ ಪ್ರಿಯರೇ. ಯೇಸು ಸ್ವಾಮಿಯೂ ಕೂಡ ಅವರು ರಾತ್ರಿ ಹೋಗಿ ಬೆಳಗ್ಗೆ ಎಷ್ಟೋ ಸಲ ಬಂದು ಪ್ರಾರ್ಥನೆ ಮಾಡಿದ್ದಾರೆ. ಬೈಬಲ್ ಪುಸ್ತಕದ ವಾಕ್ಯದ ಪ್ರಕಾರ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದಂತ ಬರೆದಿದೆ. ಅದು ರಾತ್ರಿ ಎಲ್ಲ ನಾವು ಮಾತ್ರ ಅಲ್ಲ, ಯೇಸು ಸ್ವಾಮಿನೂ ಲೋಕದಲ್ಲಿದ್ದಾಗ ಮಾದರಿ ತೋರಿಸ್ಕೊಟ್ರು ಪ್ರಿಯರೇ. ಪ್ರತಿ ತಿಂಗಳ 3ನೇ ಶನಿವಾರ ದಿವಸ ರಾತ್ರಿ ಪ್ರಾರ್ಥನೆ ಮಾಡೋದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಹಾಗೆ ನಾನು ಡ್ಯೂಟಿ ಮಾಡೋದ ಜಾಗದಲ್ಲೂ ಕೂಡ ನಮ್ಮ ಆಫೀಸರ್ಸ್ಗಳು ಕೂಡ ನನಗೆ ರಜಾ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಕೂಡ ನಾವು ಸ್ತೋತ್ರ ಮಾಡೋಣ ಪ್ರಿಯರೇ. ಆಮೇಲೆ ಹಾಗಾದರೆ ನಾವು ಇವತ್ತು ವಾಕ್ಯದ ಭಾಗಕ್ಕೆ ಹೋಗುವಾಗ ದೇವರು ತಾನೇ ತನ್ನ ನಾಮನ ಮಹಿಮೆಪಡಿಸಲು ಪ್ರಾರ್ಥನೆ ಮಾಡೋಣ. ಅಲ್ಲಲ್ಲಿಯ ಯಾರು ಮಧ್ಯೆ ಮಾತಾಡಲಿಕ್ಕೆ ಕೊಡೋದು. ನಾವು ಯಾವ ಸ್ವರೂಪದಲ್ಲಿ ಇದ್ದೇವೆ ಅಂತ ಹೇಳೋದನ್ನು ನಾವು ಇವತ್ತು ಇಲ್ಲಿ ನೋಡ್ಕೊಳ್ಳೋಣ. ನಾವು ಇಲ್ಲಿ 3 ರೀತಿಯಾದಂತಹ ಸ್ವರೂಪದಲ್ಲಿ ಈ ಮನುಷ್ಯ ಅಂತ ಹೇಳತಕ್ಕಂಥ ವ್ಯಕ್ತಿ ಇರ್ತಾರೆ. ಸ್ವಲ್ಪ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಒಬ್ಬ ವ್ಯಕ್ತಿ 3 ರೀತಿಯಾದ ಸ್ವರೂಪದಲ್ಲಿ ಇರ್ತಾರೆ. ಆದರೆ ದೇವರು 3 ರೀತಿಯಲ್ಲಿ ಇರಲಿಕ್ಕೆ ಸೃಷ್ಟಿ ಮಾಡಲಿಲ್ಲ, ಒಂದೇ ರೀತಿಯಲ್ಲಿ ಇರಬೇಕು ಅಂತ ಸೃಷ್ಟಿ ಮಾಡಿದ್ರು. ಆದರೆ ಇವತ್ತು ಮನುಷ್ಯ ಅದರಿಂದ ತಪ್ಪಿ 3 ರೀತಿಯಲ್ಲಿ ಆಗಿದ್ದಾರೆ ಅಷ್ಟೇ. ಅಲ್ಲಲ್ಲಿಯ ಇದರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋಗೋದಾದರೆ ನಮ್ಮನ್ನು ಯಾವ ಸ್ವರೂಪದಲ್ಲಿ ಉಂಟು ಮಾಡೋದ್ರಿಗೆ ರೋಮಪುರ 8:29 ಓದಿ. ರೋಮಪುರ 8:29. ಏಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದರು. ನನ್ನ ಮಗನ ಸಾರೂಪ್ಯ ಉಳ್ಳವರಾಗುವಂತೆ ಮೊದಲೇ ನೇಮಿಸಿದರು. ಅಂದರೆ ನಾವು ಹೆಂಗಿರ್ಬೇಕಂದ್ರೆ ಯೇಸು ಸ್ವಾಮಿಯ ಸ್ವರೂಪದಲ್ಲಿ ಇರಬೇಕು ಅಂತ ದೇವರು ಸೃಷ್ಟಿ ಮಾಡಿದ್ರು. ಇಲ್ಲಿ ಸ್ವಾಮಿ ಹೇಳ್ತಾರೆ, ಏಕೆಂದರೆ ದೇವರು ತನ್ನ ಮಗನಿಗೆ, ತನ್ನ ಮಗ ಯಾರು? ಜೋರಾಗಿ ಹೇಳಬೇಕು. ಇದನ್ನೆಲ್ಲ ಜೋರಾಗಿ ಹೇಳಿ, ಪಕ್ಕದ ಮನೆಗೆ ಕೇಳೋದಿಲ್ಲ. ನಮ್ಮ ಇಲ್ಲಿ ಏಕೆಂದರೆ ದೇವರು ತನ್ನ ಮಗನಿಗೆ, ತನ್ನ ಮಗ ಯಾರು? ಅನೇಕ ಮಂದಿ ಸಹೋದರರಿದ್ದು. ಸಹೋದರರು ಯಾರು? ನಾವು. ಸಹೋದರ ಯಾರು? ನಾವು ಸಹೋದರರಿದ್ದು ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶ. ಅಂದರೆ ಮನುಷ್ಯರಿಗೆ ಹಿರಿಯವನಾಗಿ ಯಾರನ್ನ ಮಾಡಿದ್ರು? ಯೇಸು ಸ್ವಾಮಿನ ಮಾಡಿದ್ರು. ಯಾರನ್ನ? ತನ್ನ ಮಗನದು ಬರ್ತಿದೆ ನೋಡಿ ಅಲ್ಲಿ. ಎಲ್ಲರಿಗೂ ಹಿರಿಯನಾಗಿರಬೇಕೆಂದು ಉದ್ದೇಶದಲ್ಲಿ ಯಾರನ್ನ ಮಾಡಿದ್ರು? ಯೇಸು ಸ್ವಾಮಿನ. ಎಲ್ಲ ಮನುಷ್ಯರಲ್ಲಿ ಹಿರಿಯ ಅಣ್ಣ ಅವರು, ಹಿರಿಯ ಅಣ್ಣ ಆಗಿದ್ದಾರೆ. ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ, ಅಂದರೆ ದೇವರು ಯಾರನ್ನ ನನ್ನ ಮಕ್ಕಳು ಅಂತ ತಿಳ್ಕೊಂಡ್ರು ಅವರೆಲ್ಲರೂ ಯೇಸುವಿನ ರೂಪದಲ್ಲಿ ಇರಬೇಕು ಅಂತ ದೇವರು ನೇಮಿಸಿದ್ದಾರೆ ಪ್ರಿಯರೇ. ಹಾಗಾದರೆ ಒಂದು ವಿಷಯನ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ನೀನು ಅನಿರೀಕ್ಷಿತವಾಗಿ ಬಂದವನಲ್ಲಪ್ಪ. ರಾಜಮಾಂಟಿ, ನೀವು ಅನಿರೀಕ್ಷಿತವಾಗಿ ಬಂದವರಲ್ಲ. ನಿಮ್ಮನ್ನು ದೇವರು ತಾಯಿಯ ಗರ್ಭದಲ್ಲಿ ರೂಪಿಸೋದಕ್ಕಿಂತ ಮೊದಲನೇ ನೀನು ಯೇಸು ಸ್ವಾಮಿ ಮಗ ಆಗ್ತೀಯ ಅಂತೇಳಿ ನಿಮ್ಮನ್ನು ಮೊದಲೇ ರೂಪಿಸಿ ಕರ್ಕೊಂಡು ಬಂದಿದ್ದಾರೆ.
ನಿನ್ನನ್ನು ಯೇಸು ಸ್ವಾಮಿಯ ರೂಪದಲ್ಲೇ ದೇವರು ಸೃಷ್ಟಿ ಮಾಡಿದ್ದಾರೆ. ಆದರೆ ಇವತ್ತು ನೀನು ಯಾವುದ್ಯಾವುದೋ ರೂಪ ತಾಳ್ಕೊಂಡ್ರೆ ಅದು ದೇವರು ತಪ್ಪಲ್ಲ. ಯಾವುದ್ಯಾವುದೋ ರೂಪವನ್ನು ತಾಳಿಕೊಂಡರೆ ಅದು ದೇವರ ತಪ್ಪಲ್ಲ. ನಿನಗೆ ದೇವರು ಕೊಟ್ಟಂಥದ್ದು ದೇವರ ಸ್ವರೂಪ ಮಾತ್ರ. ಆ ದೇವರ ಸ್ವರೂಪದಲ್ಲಿ ನೀನು ಇರಬೇಕು ಅಂತಲೇ ದೇವರು ನಿನ್ನನ್ನು ಆಯ್ಕೆ ಮಾಡಿದ್ದಾರೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಇವತ್ತು ಆದಿಕಾಂಡ 1:26 ನಾವು ತೆಗೆದುಕೊಂಡು ನೋಡೋಣ. ಇದರಲ್ಲಿ ಏನು ಬರ್ತದೆ ಅಂತೇಳಿ, ನಾವು ಯಾವ ರೂಪದಲ್ಲಿ ಇದ್ದೀವಿ ಅಂತೇಳಿ. ಆದಿಕಾಂಡ 1:26 ಓದಿ. ನಮ್ಮ ಸ್ವರೂಪದಲ್ಲಿ ಅಲ್ಲ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ನೋಡಿ, ಇಲ್ಲಿ ದೇವರ ವಾಕ್ಯದಲ್ಲಿ ಬಂದಿದೆ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ. ಯಾರ ಸ್ವರೂಪದಲ್ಲಿ? ದೇವರ ಸ್ವರೂಪದಲ್ಲಿ. ನಮ್ಮದಲ್ಲಿ ಇರೋದನ್ನೇ ಓದಿ ಹೇಳ್ಬೇಡಿ. ಆಮೇಲೆ ದೇವರು ಯಾಕೆ ಬಿಟ್ಬಿಡ್ರಿ? ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ. ಯಾರ ಸ್ವರೂಪದಲ್ಲಿ? ನಮ್ಮ ಹೋಲಿಕೆಗೆ ಸರಿಯಾಗಿ. ಯಾರ ಹೋಲಿಕೆಯಲ್ಲಿ ಇರ್ಬೇಕಂದ್ರೆ ನಾವು ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಹಾಗಾದರೆ ಮನುಷ್ಯರನ್ನು ಉಂಟು ಮಾಡಿದ್ದು ಯಾರ ಸ್ವರೂಪದಲ್ಲಿ ಗೊತ್ತಾ? ದೇವರ ಸ್ವರೂಪದಲ್ಲಿ ಉಂಟು ಮಾಡಿದಾರ ಪ್ರಿಯರೇ. ನಾವು ದೇವರ ಹೋಲಿಕೆಯಲ್ಲಿ ಇರಬೇಕು. ದೇವರ ಹೋಲಿಕೆಯಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ಪ್ರಿಯರೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸುಮಾರು ಜಾಗದಲ್ಲಿ ನೀವು ಹೇಳೋದನ್ನ ಕೇಳಿರ್ಬೋದು, ಅಪ್ಪನ ಥರನೇ ಮಗ ಇದ್ದಾನೆ. ಮಾತು ಬರ್ತಾ ಇಲ್ಲ. ಅಪ್ಪನ ಥರನೇ, ಅಜ್ಜಿ ಥರನೇ ಮೊಮ್ಮಗಳಿದ್ದಾಳೆ, ಅವನ ಥರನೇ ಇದ್ದಾರೆ. ಅದು ಯಾಕಂತ ವಂಶದಿಂದ ಬಂದಿರತಕ್ಕಂಥ ಹೋಲಿಕೆ. ಅದು ವಂಶದಿಂದ ಬಂದಿರತಕ್ಕಂಥ ಶರೀರದ ಒಂದು ಸ್ವರೂಪ. ಅದು ಹೌದಲ್ವಾ? ಈಗ ನಮ್ಮ ಪ್ರೇಮಾಂಟಿ ಮಾತಿಗೆ ಹೇಳ್ತಾ ಇರ್ತಾರೆ, ಚಂದ ಮಜಿದ ಮೊಮ್ಮಗನ ನೋಡಿದ್ರೆ ಸೇಮ್ ಅಜ್ಜಿ ಥರನೇ ಇದ್ದಾರೆ ಅಂತ ಹೇಳಿ. ಆ ಹಿರಿ ಮಗನ ನೋಡ್ಬಿಟ್ರೆ ಏನು ಹೇಳ್ತಾರೆ ಗೊತ್ತಾ? ಅಪ್ಪನ ಥರನೇ ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲೆಲ್ಲೂಯಾ. ಸೊ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಮನುಷ್ಯನ ಸ್ವರೂಪದಲ್ಲಿ ಅಪ್ಪನ ಥರನೇ ಮಗ ಇದ್ದಾನೆ, ಅವನ ಥರನೇ ಮಗಳಿದ್ದಾಳೆ ಅಂತ ಹೇಳಿ ಕೇಳಿದ್ದೀರಲ್ಲ. ಹಾಗೆಯೇ ನಾವು ಯೇಸು ಸ್ವಾಮಿಯ ಮಕ್ಕಳ ಆದಮೇಲೆ ನಾವು ಯೇಸು ಸ್ವಾಮಿಯ ರೀತಿಯಲ್ಲೇ ಇರಬೇಕು. ಯೇಸು ಸ್ವಾಮಿ ನಮ್ಗೆ ಅಪ್ಪನೂ ಹೌದು, ದೊಡ್ಡಣ್ಣನೂ ಕೂಡ ಹೌದು. ಅದಕ್ಕೇನೆ ಯೇಸು ಒಳ್ಳೆವ, ಯೇಸು ವಲ್ಲಭ, ಸರ್ವವಲ್ಲಭ ಅಂತ ಆಡ್ತೀವಿ. ವಲ್ಲಭ ಅದರೇನು? ಎಲ್ಲ ರೀತಿಯಲ್ಲಿ ಆಗ್ಲಿಕ್ಕೆ ಅವ್ರು ರೆಡಿನೇ. ತಂದೆಗೆ ತಂದೆಯಾಗಿ, ತಾಯಿಗೆ ತಾಯಿಯಾಗಿ, ಬಂಧುಗೆ ಬಂಧುವಾಗಿ, ಅಣ್ಣನಿಗೆ ಅಣ್ಣನಾಗಿ, ಸಹೋದರನಾಗಿ ಇರಲಿಕ್ಕೆ ನಮ್ಮ ದೇವರಿಗೆ ಶಕ್ತರಾಗಿದ್ದಾರೆ ಪ್ರಿಯರೇ. ಹಾಗಾದರೆ ಇಲ್ಲಿ ಬಂದಿದೆ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಹಾಗಾದರೆ ನಾವು ಯಾರ ಸ್ವರೂಪದಲ್ಲಿ ಇದ್ದೇವೆ ಗೊತ್ತಾ? ದೇವರ ಸ್ವರೂಪದಲ್ಲಿ ಇದ್ದೀವಿ. ಎರಡನೇದಾಗಿ ಉಂಟು ಮಾಡೋಣ ಅಂತ ಹೇಳಿದಾಗ ಅಲ್ಲಿ ಒಬ್ಬ ಮಾತ್ರ ಅಲ್ಲ, ಅಲ್ಲಿ 2 ಜನ ಎಕ್ಸ್ಟ್ರಾ ಇದ್ದಾರೆ. ಅವ್ರು ಯಾರು ಗೊತ್ತಾ? ತಂದೆ, ಮಗ, ಪವಿತ್ರಾತ್ಮ ಇದ್ದಾರೆ. ಅಲ್ಲಲ್ಲಿಯಾ? ಯಾರಿದ್ದಾರೆ? ತಂದೆ, ಮಗ, ಪವಿತ್ರ. ಉಂಟು ಮಾಡೋಣ ಅಂತ ಹೇಳ್ತಿರ್ಲಿಲ್ಲ, ಅಲ್ಲಿ ಉಂಟು ಮಾಡ್ತೀನಿ ಅಂತ ಹೇಳ್ತಿದ್ರು. ನನ್ನ ಹೋಲಿಕೆಗೆ ಸರಿಯಾಗಿ ನಾನು ಉಂಟು ಮಾಡ್ತೀನಿ ಅಂತ ಹೇಳ್ತಿದ್ರು. ಅಲ್ಲಿ ಉಂಟು ಮಾಡ್ತೀನಿ ಅಂತ ಹೇಳಿಲ್ಲ, ಉಂಟು ಮಾಡೋಣ ಅಂತ ಹೇಳಿದಾಗ ತಂದೆಯಾದ ದೇವರು ಹೇಳ್ತಾರೆ, ಮಗನೇ ನಿನ್ನ ರೂಪದಲ್ಲಿ ನಾನು ಉಂಟು ಮಾಡ್ತಾ ಇದ್ದೀನಿ ಮಗನೇ. ಹಾಗಾದರೆ ನಾನು ನೀನು ಯಾರ ರೂಪದಲ್ಲಿದ್ದೀವಿ? ಯೇಸು ಕ್ರಿಸ್ತನ ರೂಪದಲ್ಲಿದ್ದೀವಿ ಪ್ರಿಯರೇ. ಮಗನ ರೀತಿಯಲ್ಲಿ ಇರಬೇಕು ಅಂದರೆ ನನ್ನನ್ನು ನಿನ್ನನ್ನು ದೇವರು ಸೃಷ್ಟಿ ಮಾಡಿದ್ದಾರೆ. ಹಾಗಾದರೆ ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕು, ಯೇಸು ಸ್ವಾಮಿಯ ರೀತಿಯಲ್ಲಿ ಯಾವುದೋ ಅಂದಾಜಲ್ಲಿ ಗಡ್ಡ ಬಿಟ್ಟಂಗಲ್ಲ, ಯಾವುದೋ ಅಂದಾಜಲ್ಲಿ ಮೀಸೆ ಬಿಟ್ಟಂಗಲ್ಲ, ಯಾವುದೋ ಅಂದಾಜಲ್ಲಿ ಕೋಲ್ ಹಿಡ್ಕೊಂಡ್ರೆ ಯೇಸು ಅಲ್ಲ. ಇಲ್ಲಿ ಹೇಳ್ತಿರೋದು ದೇಹದಲ್ಲಿರತಕ್ಕಂಥ ರೂಪ ಅಲ್ಲ, ಇಲ್ಲಿ ಹೇಳುವಂಥದ್ದು ಆತ್ಮಿಕವಾದಂಥ ರೂಪವಾಗಿದೆ ಪ್ರಿಯರೇ. ಯಾವ ರೂಪ ಆಗಿದೆ? ಆತ್ಮಿಕವಾದಂಥ ರೂಪ, ದೇಹದ ರೂಪ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವ ರೂಪ? ದೇಹದಲ್ಲಿ ಇರುವಂಥ ರೂಪ ಅಲ್ಲ ಪ್ರಿಯರೇ. ಓ ಹಿಂಗೆ ಮೂಗಿದ್ರೆ ಎಸ್ ಮಗು, ಹಿಂಗು ತುಟ್ಟಿದ್ರೆ ಎಸ್ ತುಟ್ಟಿದ್ರೆ ತಿಳ್ಕೊಬೇಡಿ. ಇಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ರೆ ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ಆತನನ್ನು ಆರಾಧಿಸುವರು ಆತ್ಮದಲ್ಲಿ ಸತ್ಯಕ್ಕೆ ತಕ್ಕಾಗಿ ಆರಾಧಿಸಬೇಕು ಅಂತ ದೇವರು ವಾಕ್ಯ ಇದೆ. ತಗೊಳ್ಳಿ, ಯೋಹಾನದಲ್ಲಿ ಏನು ಬರೆದಿದೆ ನೋಡಿ. ಯೋಹಾನ 4ನೇ ಅಧ್ಯಾಯದಲ್ಲಿ ಬರೆದಿದೆ ಏನಂದರೆ, ದೇವರು ಆತ್ಮಸ್ವರೂಪನು. ಹಾಗಾದರೆ ದೇವರ ಮಕ್ಕಳಾಗಿರೋ ನಾವು ಕೂಡ ಆತ್ಮಸ್ವರೂಪಿಗಳೇ. ಆದರೆ ನಮ್ಮ ದೇಹದಲ್ಲಿ ದೇವರ ಆತ್ಮನನ್ನು ಇಟ್ಟಿದ್ದಾರೆ ಅಷ್ಟೇ. ಆದರೆ ನಾವು ಶರೀರದಲ್ಲಿ ಜೀವಿಸ್ತಿದ್ರು ಕೂಡ ನಾವು ಆತ್ಮ ಸ್ವರೂಪಿಗಳೇ ಪ್ರಿಯರೇ. ಅದಕ್ಕೆ ಸಾಕ್ಷಿ, ಒಬ್ಬ ವ್ಯಕ್ತಿ ಸತ್ತೋಗ್ತಾನೆ. ಸತ್ತೋಗ್ದಾಗ
ರಾಮಣ್ಣ ಸತ್ತು ಹೋದ ಅಂತ ಹೇಳ್ತಾರೆ. ಸತ್ತು ಹೋದ ಅಂದರೆ ಆ ಹೆಣ ಅಲ್ಲೇ ಮಲಗಿರ್ತದೆ. ಹಾಗಾದರೆ ಅದು ದೇಹದ ಹೆಸರಲ್ಲ ರಾಮಣ್ಣ ಅಂತೇಳಿ. ರಾಮಣ್ಣ ಸತ್ತು ಹೋದ ಅಂದರೆ ಅದು ಆತ್ಮದ ಹೆಸರು ರಾಮಣ್ಣ ಅಂತೇಳಿ ಅಲ್ವಾ. ಹಾಗಾದರೆ ನಾವು ಇಲ್ಲಿ ತಿಳ್ಕೋಬೇಕಾಗಿರ್ತಕ್ಕಂಥ ಅಂಶ, ದೇವರು ಆತ್ಮಸ್ವರೂಪನಾಗಿದ್ದರೆ ಆತ್ಮದ ರೀತಿಯಲ್ಲಿ ನಾವು ಇದ್ದೇವೆ ಅಂತ ತೋರಿಸ್ಕೊಡೋಕ್ಕೋಸ್ಕರ ದೇವರು ಇಲ್ಲಿ ಆತ್ಮಸ್ವರೂಪನಾಗಿದ್ದಾರೆ. ಅಲ್ಲೆಲ್ಲೂಯಾ. ಆದರೆ ಅವರು ದೇಹಾಕಾರ ಎತ್ತಿ ಬಂದಿದ್ದು ಯಾಕೆ ಗೊತ್ತಾ? ನನ್ನ ಪಾಪ ನಿನ್ನ ಪಾಪ ಪರಿಹಾರಕ್ಕೋಸ್ಕರ ಅವರು ದೇಹದ ಆಕಾರ ಎತ್ಕೊಂಡು ಬಂದರು ಪ್ರಿಯರೇ. ಅಲ್ಲೆಲ್ಲೂಯಾ. ಅದನ್ನು ಮುಂದಕ್ಕೆ ಹೇಳ್ತೀನಿ. ಈಗ ನೋಡಿ, ದೇವರು ಯಾರು ನೋಡಿ, ನಾನು ಹೇಳ್ತಾ ಇದ್ದೀನಿ. ಈಗ ದೇಹದ ರೀತಿಯಲ್ಲಿ ನಾವು ಅಪ್ಪನ ಥರನೇ ಮಗ ಇದ್ದಾನೆ ಅಂತ ಹೇಳ್ತೀವಿ, ಅವನ ಥರನೇ ಮಗಳಿದ್ದೀವಿ ಅಂದರೆ ಅದು ದೇಹದ ಹೋಲಿಕೆ, ದೇಹದ ಸ್ವರೂಪ. ಆದರೆ ಆತ್ಮದ ಸ್ವರೂಪ ಯಾವ ಥರ ಇರಬೇಕು ಅಂತ ನೋಡಿ, ಯೋಹಾನ 4:23 ಓದಿ. ಅದಿರಲಿ ಸತ್ಯಭಾವದಿಂದ ದೇವರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸ್ತಾರೆ. ಇಂಥವರೇ ಅಂದರೆ ಯಾರು? ಆತ್ಮದಲ್ಲಿ ಇರುವವರು ಆಗಿರಬೇಕೆಂದು. ಇಂಥವರ ಆತ್ಮದಲ್ಲಿ ಇರುವಂಥವ್ರು. ನೆಕ್ಸ್ಟ್ ಓದಿ, ಹೇಳ್ತೇನೆ. ದೇವರು ಆತ್ಮಸ್ವರೂಪನು. 24ನೇ ವಾಕ್ಯ. ದೇವರ ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಆತ್ಮೀಯ ರೀತಿಯಲ್ಲಿ ಆರಾಧಿಸಬೇಕಂದ್ರೆ ಅರ್ಥ ಏನು? ದೇಹದಲ್ಲಿ ಆರಾಧಿಸೋದಲ್ಲ, ಆತ್ಮದಲ್ಲಿ ಆರಾಧಿಸಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಾರೆ, ದೇವರ ಆತ್ಮನ ಆರಾಧಿಸಲು ಆತ್ಮೀಯ ರೀತಿಯಲ್ಲಿ, ಇಲ್ಲಿ ದೇಹದ ರೀತಿಯಲ್ಲಿಂದ ಬರ್ದಿಲ್ಲ. ಇವತ್ತು ದೇಹದಲ್ಲಿ ಬಂದು ಆರಾಧನೆ ಮಾಡೋರು ತುಂಬ ಜನ ಇದ್ದಾರೆ. ಆತ್ಮದಲ್ಲಿ ಆರಾಧನೆ ಮಾಡೋರು ಕಣ್ಣೀರಾಗ್ತಾರೆ. ಆತ್ಮದಲ್ಲಿ ಆರಾಧನೆ ಮಾಡ್ತಾರೆ, ಅಳು ಬಂದಂಗೆ ಆಗ್ತದೆ. ಆತ್ಮದಲ್ಲಿ ಆರಾಧನೆ ಮಾಡಿದ್ರೆ ಏನೋ ಒಂದು ಉತ್ಸಾಹ ಇರ್ತದೆ. ಇದು ಬಂದ್ಬಿಟ್ಟು ದೇಹದಲ್ಲಿ ಆರಾಧನೆ ಮಾಡೋದು ಪುಸ್ತಕದ ಜಾಗ ಖಾಲಿ ಮಾಡಿ ಹೋಗ್ಬಿಡೋದು. ಅವರಿಗೆಲ್ಲ ಸ್ವರ್ಗ ಇಲ್ಲ ಪ್ರಿಯರೇ. ಇವತ್ತು ಸ್ವಾಮಿ ಹೇಳ್ತಾರೆ, ದೇವರು ಆತ್ಮಸ್ವರೂಪ, ಆತನ ಆರಾಧಿಸಲು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ಆರಾಧಿಸಬೇಕು. ಹಾಗಾದರೆ ಸತ್ಯಕ್ಕೆ ತಕ್ಕಾಗಿ ಯಾರು ಆರಾಧಿಸ್ತಾರೋ ಅವರು ಆತ್ಮದಲ್ಲಿ ಆರಾಧಿಸ್ತಿದ್ದಾರೆ ಅಂತ ಅರ್ಥ. ಇದು ದೇಹದಲ್ಲಿ ಆರಾಧನೆ ಅಲ್ಲ. ಇದು ದೇಹದಲ್ಲಿ ಆರಾಧನೆ ಮಾಡೋದ ಕಾಲನೇ ಬೇರೆ ಇತ್ತು. ಅದರಿಂದ ತಪ್ಪಿಸಿ ಇವತ್ತು ನಮ್ಮನ್ನು ಆತ್ಮದಲ್ಲಿ ಆರಾಧನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾದರೆ ನಿನ್ನ ಆತ್ಮವನ್ನು ನೀನು ದೇಹಕ್ಕೆ ಒಪ್ಪಿಸಿಕೊಟ್ರೆ ದುರಾತ್ಮ ಆಗ್ತೀಯ, ದೇವರಿಗೆ ಒಪ್ಪಿಸಿಕೊಟ್ರೆ ದೇವರ ಆತ್ಮ ಆಗ್ತೀಯ. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಯೋಹಾನ 3ನೇ ಅಧ್ಯಾಯದಲ್ಲಿ ವಾಕ್ಯ ಎಷ್ಟು ನೋಡ್ತೀನಿ. 3ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. 3ನೇ ಅಧ್ಯಾಯ 6ನೇ ವಾಕ್ಯ ತಗೊಳ್ಳಿ, ಒಂದು ನಿಮಿಷ. ಓದಿ 6ನೇ ವಾಕ್ಯ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಇಲ್ಲಿ ದೇಹದಿಂದ ಹುಟ್ಟಿದ್ದು ದೇಹವೇ. ದೇಹದಿಂದ ಹುಟ್ಟಿರೋದು ಪ್ರತಿಯೊಂದು ದೇಹಕ್ಕೆ ಮಣ್ಣಾಗಿ ಹೋಗಲೇಬೇಕು. ಆದರೆ ಆತ್ಮದಿಂದ ಹುಟ್ಟಿರೋದು ಆತ್ಮವೇ, ಅದು ಪರಲೋಕಕ್ಕೆ ಹೋಗಲೇಬೇಕು ಪ್ರಿಯರೇ. ದೇಹದಿಂದ ಹುಟ್ಟಿದ್ದು ದೇಹವೇ. ಇವತ್ತು ಅಭಿ ದೇಹದಿಂದ ಹುಟ್ಟಿದ್ದಾನೆ, ಅವರ ಅವ್ವನ ಹೊಟ್ಟೆಯಿಂದ ಹುಟ್ಟಿದ್ದಾನೆ. ಅವ್ವನ ಹೋಲಿಕೆ ಎತ್ಕೊಂಡ್ಬಂದೇನೆ ಅಲ್ವಪ್ಪ, ಅವ್ವನ ಹೋಲಿಕೆ ಎತ್ಕೊಂಡ್ಬಂದೇನೆ. ಆದರೆ ಅವ್ವನ ಹೊಟ್ಟೆಯಲ್ಲಿ ಹುಟ್ಟು ಬಂದಾಗ ಅವನು ಪಾಪಿಯಾಗಿದ್ದ. ಯಾವಾಗ ನಿನ್ನ ಪಾಪನ ಬಿಟ್ಟು ನೀನು ದೇವ್ರಿಗೋಸ್ಕರ ಹೇಳ್ತೀಯೋ ಆಗ ನೀನು ಆತ್ಮಿಕ ವ್ಯಕ್ತಿ ಆಗ್ತೀಯ. ಆಗ ನಿನಗೆ ಇನ್ನೊಬ್ಬ ತಂದೆ ಹುಟ್ಟುಕೊಳ್ತಾರೆ, ಅದೇ ಪರಲೋಕದ ತಂದೆ ಆಗಿದ್ದಾರೆ ಬೇರೆ. ಅರ್ಥ ಆಗ್ತಿದ್ಯಾ? ಇಲ್ಲಿ ಆ 3 ಓದಪ್ಪ ಒಂದ್ಸಲ, ಅದನ್ನು ಓದ್ಬಿಡಿ, ಅಲ್ಲಿ ನಿಮ್ಗೆ ಹೇಳ್ತೀನಿ. ತಗೊಳ್ಳಿ, ಓದಿ 3. ಅದಕ್ಕೆ ಯೇಸು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಅಲ್ಲಪ್ಪ, ಅವ್ವನ ಹೊಟ್ಟೆಯಿಂದ ಹುಟ್ಟಿದ ಮೇಲೆ ಪುನಃ ಹೆಂಗಪ್ಪ ಹೊಸದಾಗಿ ಹುಟ್ಟೋದು? ಆತ್ಮದಿಂದ ಹುಟ್ಟೋದು. ಯಾಕೆ? ನಿಮ್ಮ ಆತ್ಮ ಸತ್ತೋಗಿತ್ತು. ನಿಮ್ಮ ಆತ್ಮ ಏನಾಗಿತ್ತು? ಸತ್ತು ಹೋಗಿತ್ತು. ಈಗ ಆತ್ಮದಿಂದ ಹುಟ್ಟೋದೇ ಗೊತ್ತಾ? ಆಗಲೇ ವಾಕ್ಯದಲ್ಲಿ 4:23 ಯೋಹಾನ ಓದಿರಲ್ಲ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ಆರಾಧಿಸಿದಾಗ ನೀವು ಆತ್ಮಿಕ ಮನುಷ್ಯರಾಗ್ಬಿಟ್ಟಿದ್ದೀರಾ. ಹಲ್ಲೆಲೂಯಾ. ನೀವು ಯಾರಾಗಿದ್ದೀರಾ?
ಆತ್ಮಿಕ ಮನುಷ್ಯರು. ನೀವು ಯಾರಾಗಿದ್ದೀರಾ? ಆತ್ಮಿಕ ಮನುಷ್ಯರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಯಾರಾಗಿದ್ದೀರಿ ಈಗ? ಆತ್ಮಿಕ ಮನುಷ್ಯರು. ನೀವು ಆತ್ಮದಿಂದ ಸತ್ಯಕ್ಕೆ ತಕ್ಕಾಗಿ ದೇವರನ್ನ ಆರಾಧಿಸಲಿಕ್ಕೆ ಬಂದ ತಕ್ಷಣ ನೀವು ಅಲ್ಲಿ ದೇಹದಲ್ಲಿ ಇದ್ರೂ ಕೂಡ ಆತ್ಮಿಕ ಮನುಷ್ಯರೇ ನೀವು. ಆಮೆನ್. ದೇವರಿಗೆ ಬೇಕಾಗಿರೋದು ದೇಹದ ಮನುಷ್ಯರಲ್ಲ, ಆತ್ಮಿಕ ಮನುಷ್ಯ ಬೇಕು. ಆಮೆನ್. ಅದಕ್ಕೇನಿದೆ ಸ್ವಾಮಿ ಹೇಳ್ತಾರೆ, ನೀನು ಹೊಸದಾಗಿ ಹುಟ್ಟದೇ ಇದ್ದರೆ ದೇವರ ರಾಜ್ಯ ಕಾಣೋದಿಲ್ಲ. ಹಾಗಾದರೆ ಹೊಸದಾಗಿ ಹುಟ್ಟೋದು ಯಾವ ಥರ? ಆತ್ಮಿಕವಾಗಿ ಹುಟ್ಟೋದು, ದೇವ್ರಿಗೋಸ್ಕರ ಹುಟ್ಟೋದು. ಅಲ್ಲರಿಯ ಅದಕ್ಕೆ ದೀಕ್ಷಾಸ್ಥಾನ ಕೊಡ್ತೀವಿ ನಾವು. ದೀಕ್ಷಾನ ಕೊಡೋದೇ ಗೊತ್ತಾ? ಪಾಪದ ಪಾಲಿಗೆ ರಾಜಮ್ಮ ಸತ್ಲು, ಯೇಸುವಿನ ಪಾಲಿಗೆ ಎದ್ದು ಬಂದಳು. ಆತ್ಮದ ಪಾಲಿಗೆ ಸತ್ತಂತ ಲಕ್ಷ್ಮಿ ಯೇಸುವಿಗೋಸ್ಕರ ಪುನಃ ಹುಟ್ಟಿ ಬಂದರು. ಆತ್ಮದ ಪಾಲಿಗೆ ಸತ್ತಂತ ಚಂದಮ್ಮ ಯೇಸು ಸ್ವಾಮಿಗೋಸ್ಕರ ಹುಟ್ಟಿ ಬಂದರು. ದೇವರಿಗೋಸ್ಕರ ಹುಟ್ಟಿ ಬಂದ ಸಂಕೇತವಾಗಿದೆ ದೀಕ್ಷಾಸ್ಥಾನ ಕೊಡ್ತಾ ಇದ್ದೀವಿ ಪ್ರಿಯರೇ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಹಳೆಯ ಮನುಷ್ಯ ಸಾಯಬೇಕು, ಹೊಸ ಆತ್ಮಿಕ ಮನುಷ್ಯ ಹುಟ್ಟಬೇಕು. ಹಳೆಯ ಮನುಷ್ಯ ಯಾವ ಥರ ಇದೆ ಗೊತ್ತಾ? ದೇಹದ ಆಲೋಚನೆ ಪ್ರಕಾರ ಇದ್ದ. ಆದರೆ ಹೊಸ ಮನುಷ್ಯ ಪರಲೋಕದ ಆತ್ಮದ ಪ್ರಕಾರ ಇರಬೇಕು ಅಂತಲೇ ಸ್ವಾಮಿ ಹೇಳ್ತಾರೆ. ದೇಹದಿಂದ ಹುಟ್ಟಿದ ದೇಹವೇ, ಆತ್ಮದಿಂದ ಹುಟ್ಟಿದ ಆತ್ಮವೇ. ಹಾಗಾದರೆ ಇಲ್ಲಿ ಎರಡು ರೀತಿಯಾದ ರೂಪನ ನಾವು ಕಾಣಬಹುದು ಅಲ್ವಾ? ಇನ್ನೊಂದು ರೂಪ ಯಾವುದು ಗೊತ್ತಾ? ದುರಾತ್ಮನ ರೂಪ. ಒಂದು ಇಲ್ಲಿ ಆತ್ಮನ ದೇವರು ಇಟ್ಟಿದ್ದು ಯಾಕೆಂದರೆ ಆ ಮನುಷ್ಯನ ಒಳಗಡೆ ಕಾರ್ಯ ಮಾಡಲಿದ್ದು ಇಟ್ಟಿದ್ದು. ಅರ್ಥ ಮಾಡ್ಕೊಳ್ಳಿ, ದೇವರು ಆದಾಮನ ಒಳಗಡೆ ಆತ್ಮವನ್ನು ಇಟ್ಟಿದ್ರು. ಅವನು ಆತ್ಮಿಕವಾಗಿ ನಡೆಯುವಾಗ ದೇವ್ರ ಜೊತೆ ಮಾತಾಡ್ತಿದ್ದ, ದೇವ್ರ ಜೊತೆ ತಂಗಾಳಿಯಲ್ಲಿ ಮಾತಾಡಿಸ್ತಾ ಇದ್ದ. ಅಲ್ಲೆಲಿಯಾ, ಅಲ್ಲೆಲಿಯಾ. ದೇವ್ರ ಜೊತೆ ಏನು ಮಾಡ್ತಿದ್ದ? ತಂಗಾಳಿಯಲ್ಲಿ ಮಾತಾಡ್ಸ್ಕೊಂಡು ಬರ್ತಿದ್ದ. ಯಾವಾಗ ಸೈತಾನನ ಸ್ವರವನ್ನು ಕೇಳಿದನೋ ಆವಾಗ ದೇವರ ಸ್ವರ ಕಟ್ಟಾಯಿತು, ಸೈತಾನ ಸ್ವರ ಕೇಳಕ್ಕೆ ಸ್ಟಾರ್ಟ್ ಆಯಿತು. ನಿಜ ಅಲ್ವಾ? ಯಾವಾಗ ಅವಿಧೇಯ ಆಗ್ತೀವೋ ತಕ್ಷಣ ಏನದ ಅಲ್ಲಿ ಆತ್ಮಿಕ ಮನುಷ್ಯ ಸತ್ತ, ದುರಾತ್ಮ ಆಳ್ವಿಕೆ ಮಾಡಿ ಸ್ಟಾರ್ಟ್ ಆಯಿತು. ಹಾಗಾದರೆ ಇಲ್ಲಿ ಮೂರು ರೀತಿಯಾದ ಸ್ವರೂಪವನ್ನು ಕಾಣಬಹುದು ಅಂತಂದರೆ, ಒಂದನೇ ಸ್ವರೂಪ ದೇವರ ಸ್ವರೂಪ. ನಮ್ಮ ಆತ್ಮನ ದೇವರಿಗೋಸ್ಕರ ಮೀಸಲಾಗಿಟ್ಟರೆ ದೇವರ ಸ್ವರೂಪದಲ್ಲಿರ್ತೀವಿ. ಅಕಸ್ಮಾತ್ ನೀನು ನಾನು ದೇವರನ್ನು ನಂಬೋದಿಲ್ಲ, ಸೈತಾನ ನಂಬೋದಿಲ್ಲ, ನನ್ನ ಇಷ್ಟ ಬಂದ ಪ್ರಕಾರ ನಡೀತೀನಿ ಹೇಳ್ತೀಯಾ, ಅದು ನಿನ್ನ ಆತ್ಮದಲ್ಲಿ ನೀನು ನಡೆದಾಗೆ. ಗೊತ್ತಾಯ್ತಾ? ನೆಕ್ಸ್ಟ್, ಅಯ್ಯೋ ದೇವರು ದಿಂಡ್ರದು ಯಾರು ಒದ್ದಾಡ್ತಾರೆ, ಯಾರು ಭಾನುವಾರ ಹೋಗ್ತಾರೆ, ನಾನು ಇವತ್ತು ಮದುವೆಗೆ ಹೋಗ್ಬಿಡ್ತೀನಿ, ನಾನು ಇವತ್ತು ಹಾಲು ತುಪ್ಪಕ್ಕೆ ಹೋಗ್ಬಿಡ್ತೀನಿ, ನೀನು ಅದಕ್ಕೆ ಹೋಗ್ಬಿಡ್ತೀನಿ, ಇದಕ್ಕೆ ಹೋಗ್ಬಿಡ್ತೀನಿ ಹೇಳ್ತೀಯಲ್ಲ, ಇದು ಸೈತಾನನ ಸ್ವರ. ಆಗಲೇ ನಾನು ನಿಮ್ಗೆ ಹೇಳಿದೆ ವಿಜ್ಞಾಪನೆ ಪ್ರಾರ್ಥನೆ ಮಾಡುವಾಗ, ನಿಜ ಅಲ್ವಾ? ಇದು ಸೈತಾನ ಸ್ವರ. ಈ ವಾರ ಹೋಗೋದು ಬೇಡ, ವಾರ ಹೋಗ್ಬೇಕಂತ ಕೇಳಿದಾಗ ನೀವು ಬರೋದಿಲ್ಲ ನೋಡಿ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾತಾಡುವಂಥ ಪ್ರತಿಯೊಂದು ಕ್ರಿಯೆಗಳು ಕೂಡ ದುರಾತ್ಮನ ಸ್ವರ ಆಗಿರ್ತದೆ. ಹಾಗಾದರೆ ನಿಮ್ಮ ಆತ್ಮವನ್ನು ನೀನೇ ಕಾಯ್ಕೋಬೋದು. ನಿನ್ನ ಆತ್ಮವನ್ನು ದೇವರಿಗೆ ಕಾಯಲಿಕ್ಕೆ ಬಿಟ್ಟರೆ ದೇವರಾತ್ಮ ಆಗ್ತೀಯ, ನಿನ್ನ ಆತ್ಮವನ್ನು ದುರಾತ್ಮನಿಗೆ ಒಪ್ಪಿಸಿದ್ರೆ ದುರಾತ್ಮನಾಗ್ತೀಯ. ಹಾಗಾದರೆ ನಿನ್ನ ಒಳಗಡೆ ಇರೋಂಥ ಆತ್ಮನ ಯಾವುದಕ್ಕೆ ಒಪ್ಪಿಸಿಕೊಟ್ಟಿದ್ದೆ ಅಂತ ಯೋಚನೆ ಮಾಡಿ. ಆಮೇನ್, ಆಮೇನ್. ನಾವು ಮೂರು ರೀತಿಯಾಗಿ ನಾವು ಕಾಣಬಹುದು. ಸ್ವಂತ ಬುದ್ಧಿ ಸಿಂಧ ಬಂದು ನನ್ನ ಇಷ್ಟ ಪ್ರಕಾರ ನಾನು ನಡೆಯೋದು ನನ್ನ ಆತ್ಮ. ನನ್ನ ಆತ್ಮನ ದೇವರಿಗೆ ಒಪ್ಪಿಸ್ಕೊಟ್ರೆ ದೇವರಾತ್ಮ ಆಗ್ತಾನೆ, ನನ್ನ ಆತ್ಮ ದುರಾತ್ಮಕ್ಕೆ ಒಪ್ಪಿಸ್ಕೊಟ್ರೆ ದುರಾತ್ಮ ಆಗ್ತೀನಿ. ಹಾಗಾದರೆ ಒಂದು ನಿಮಿಷ ನೀವು ಆಲೋಚನೆ ಮಾಡಿ ನೋಡಿ, ನಿಮ್ಮ ದೇಹದ ಒಳಗಡೆ ಇರುವಂಥ ಆತ್ಮವನ್ನು ಯಾರಿಗೆ ಒಪ್ಪಿಸಿಕೊಟ್ಟಿದ್ದೀರಾ? ದೇವರಿಗೆ ಒಪ್ಪಿಸಿಕೊಟ್ಟಿದ್ರೆ ದೇವರಾತ್ಮ ಆಗ್ತೀರಾ? ನಿಮ್ಮ ಸ್ವಂತ ಬುದ್ಧಿ ಪ್ರಕಾರ ಆಡಿದ್ರೆ ನಿಮ್ಮ ಸ್ವಂತ ಆತ್ಮ ಆಗ್ತೀರಾ? ನಿಮ್ಮ ಆತ್ಮನ ದುರಾತ್ಮನಿಗೆ ಒಪ್ಪಿಸಿಕೊಟ್ರೆ ದುರಾತ್ಮ ಆಗ್ತೀರಾ? ಆದರೆ ಇವತ್ತು ನಾನು ಸಭೆಯಲ್ಲಿ ಪ್ರಶ್ನೆ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ನಿಮ್ಮ ಉತ್ತರ ನಾನು ಹೇಳ್ಬಿಡ್ತೀನಿ. ಫಸ್ಟ್ರೇ ನಾನು ಆ ಕಡೆ ದೇವರಾತ್ಮನಿಗಿಲ್ಲ, ಈ ಕಡೆ ದುರಾತ್ಮನಿಗಿಲ್ಲ, ನಾನು 50% ಇದ್ದೀನಿ ಅಂತ ಹೇಳ್ತಾರೆ. ಆ ಕಡೆಗೆ ಅರ್ಧ, ಈ ಕಡೆಗೆ ಅರ್ಧ. ಮನೇಲಿದ್ದಾಗ ನಾನು ಸೈತಾನಿಗೆ ಒಪ್ಪಿಸ್ಕೊಡ್ತೀನಿ, ಆಲಯಕ್ಕೆ ಬಂದಾಗ ದೇವ್ರಿಗೆ ಒಪ್ಪಿಸ್ಕೊಡ್ತೀನಿ. ಇವತ್ತು ನಡೀತಾ ಇರೋದೇ. ನೀನು ಮಿಕ್ಸೆಡ್ ಆದರೆ ಆಗೋದಿಲ್ಲ. ಸ್ವಾಮಿ ಹೇಳ್ತಿದ್ದಾರೆ ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ಹೇಳ್ತಿದ್ದಾರೆ, ನೀನು ಬೆಚ್ಚಗೂ ಅಲ್ಲ ತಣ್ಣಗೂ ಅಲ್ಲ, ನೀನು ಉಗುರು ಬೆಚ್ಚಗೆ ಇದ್ದರೆ ನಾನು ನನ್ನ ಬಾಯಿ ಒಳಗಡೆಯಿಂದ ಕಾರು ಬಿಡ್ತೀನಿ ಅಂತ ಹೇಳ್ತಾರೆ ಸ್ವಾಮಿ. ಅರ್ಥ ಆಗ್ತಿದ್ಯಾ? ಒಂದು ತಣ್ಣಗಿದ್ದು ಬಿಡು, ಒಂದು ಬೆಚ್ಚಗಿದ್ದು ಬಿಡು. ನೀನೇನಾದರೂ ಉಗುರು ಬೆಚ್ಚಿಗೆ ಆಡ್ಕೊಂಡು ನಾಟಕ ಆಡಿದೆ ನೀನು ಗ್ಯಾರಂಟಿ ನಿನಗೆ ನರಕ. ದೇವರು ತನ್ನ ಹೃದಯದೊಳಗಡೆ ಕಕ್ಬಿಡ್ತಾರಂತೆ ನಮ್ಮನ್ನ. ಅಲ್ಲಲ್ಲಿಯ. ಹಾಗಾದರೆ ಇವತ್ತು ತಣ್ಣಗಿರೋರು ಯಾರು? ಲೋಕದ ಕಾರ್ಯಗಳನ್ನ ಮಾಡೋರು. ಅದು ಬೇಕು ಇದು ಬೇಕು. ಅಲ್ಲಲ್ಲಿಯ. ತಣ್ಣಗೆ ಇರೋರು ಯಾರು? ಲೋಕದ ಕಾರ್ಯ ಮಾಡೋರು. ಬೆಚ್ಚಗಿರೋರು ಯಾರು? ಯೇಸುಕ್ರಿಸ್ತನ ನಿಂತಿರ್ತಕ್ಕಂಥವ್ರು ಪ್ರಿಯರೇ. ಹಾಗಾದರೆ ನಿನ್ನ ಆತ್ಮವನ್ನು ನನ್ನ ಆತ್ಮವನ್ನು
ನಾನು ಯಾವುದಕ್ಕೆ ಒಪ್ಪಿಸಿದ್ದೀನಿ ಅಂತ ಹೇಳೋದನ್ನ ಒಂದು ನಿಮಿಷ ಆಲೋಚನೆ ಮಾಡಿ ನೋಡಿ. ನೀವು ದುರಾತ್ಮನಿಗೆ ಒಪ್ಪಿಸಿದೆ ಆದರೆ 100% ಪರಲೋಕ ರಾಜ್ಯ ನನಗೆ ನಿಮಗೆ ಇಲ್ಲ 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 ಪ್ರಿಯರೇ. ಆಮೆನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಹಾಗಾದರೆ ಯೇಸು ಸ್ವಾಮಿ ದೇಹಾಕಾರವಾಗಿ ಯಾಕೆ ಬಂದರು? ಸ್ವಾಮಿ ಆತ್ಮಸ್ವರೂಪಿನೇ, ಆದರೆ ಅವರು ನನಗೋಸ್ಕರ ನಿನಗೋಸ್ಕರ ಅವ್ರು ಏನಾಗಬೇಕಾಗಿತ್ತು ಗೊತ್ತಾ? ಅವರು ಯಾರಾಗಬೇಕಾಗಿ ಬಂತು? ಮನುಷ್ಯರಾಗಿ ಬರಬೇಕಾಗಿ ಬಂತು. ಯಾಕಂದರೆ ಯೋಹಾನ 1:12 ಏನು ಬರ್ತೀವಿ ನೋಡಿ. ಯೋಹಾನ 1:14 ಓದಿ. 1:14 ಓದಿ. ಆ ವಾಕ್ಯ ಎಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆ ವಾಕ್ಯ ಎಂಬುವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಅದೇ 1:1 ಓದಿ. 1:1 ಓದಿ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಪ್ರಿಯರೇ. ಆ ದೇವರೇ ಮನುಷ್ಯನಾಗಿ ಬಂದ್ರಷ್ಟೇ. ಹಾಗಾದರೆ ದೇವರು ಯಾರು? ಆತ್ಮಸ್ವರೂಪನು. ಆಫ್ ಮಾಡಿ, ಮಧ್ಯರಾತ್ರಿ ಫೋನ್ ಬರ್ತಿದ್ರೆ ಕಷ್ಟ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಗಮನಿಸಿ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಹಾಗಾದರೆ ಆ ದೇವರು ಆಗಿರ್ತಕ್ಕಂಥವರೇ ಏನಾದರೂ ಇಬ್ರಿಯ 2:7 ಪ್ರಕಾರ, ಇಬ್ರಿಯ 2:14 ಪ್ರಕಾರ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿದ್ದರಿಂದ ಆತನು ಅವರಂತೆ ಆದನು. ಹಾಗಾದರೆ ನಾವು ಮಾಡಿರ್ತಕ್ಕಂಥ ಪಾಪಕ್ಕೋಸ್ಕರ ನಾವು ರಕ್ತ ಮಾಂಸಧಾರಿಗಳಾಗಿ ನಾವು ದೇಹಕ್ಕೆ ಅಥವಾ ದುರಾತ್ಮನಿಗೆ ನಾವು ನಮ್ಮ ದೇಹವನ್ನು ಒಪ್ಪಿಸಿಕೊಟ್ಟು ನಾವು ಪಾಪಿಗಳಾಗಿದ್ದರಿಂದ ನಮ್ಮ ಪಾಪ ಪರಿಹಾರ ಮಾಡೋದಕ್ಕೋಸ್ಕರ ಅವರು ಮನುಷ್ಯರಾಗಿ ಬಂದರು ಪ್ರಿಯರೇ. ಆದರೆ ದೇವರು ಯಾವತ್ತೂ ಆತ್ಮಸ್ವರೂಪನೇ. ಈಗಲೂ ಯೇಸು ಸ್ವಾಮಿಗೆ ಇರುವಂಥದ್ದು ಶರೀರ ಇರ್ಬೋದು, ಆದರೆ ಅದು ಆತ್ಮಿಕ ಶರೀರ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಇರುವಂಥದ್ದು ಯಾವುದು? ಆತ್ಮಿಕ ಶರೀರ. ಹಾಗಾದರೆ ನಮ್ಮ ಒಳಗಡೆನೂ ಕೂಡ ಒಳ ಮನುಷ್ಯ ಒಬ್ಬ ಇದ್ದಾನೆ, ಅವನು ಆತ್ಮಿಕ ಮನುಷ್ಯನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಒಳಗಡೆ ಒಬ್ಬ ಮನುಷ್ಯ ಇದ್ದಾನೆ, ಅವನು ಯಾರಾಗಿದ್ದಾನೆ? ಆತ್ಮಿಕ ಮನುಷ್ಯನಾಗಿದ್ದಾನೆ. ಬಬಿ, ನೀನು ಒಬ್ಬನೇ ಅಲ್ಲಪ್ಪ, ನಿನ್ನ ಒಳಗಡೆ ಇನ್ನೊಬ್ಬ ಇದ್ದಾನೆ. ಅವನು ಸೈತಾನನೂ ಆಗಿರ್ಬೋದು, ದೇವರು ಆಗಿರ್ಬೋದು. ನೀನು ಯಾವುದಕ್ಕೆ ಒಪ್ಪಿಸಿಕೊಟ್ಟಿರ್ತೀಯ ಆ ಆತ್ಮಕ್ಕೆ ನೀವು ಒಳಪಡ್ತೀಯ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬರೆದಿದೆ, ಯಾವನು ಕ್ರಿಸ್ತನ ಆತ್ಮ ಯಾರಿಗೆ ಇಲ್ವೋ ಅವನು ಕ್ರಿಸ್ತನವನಲ್ಲ. ಹಾಗಾದರೆ ಕ್ರಿಸ್ತನ ಆತ್ಮ ಬಿಟ್ಟರೆ ಇನ್ನೊಂದು ಆತ್ಮ ಇದೆ ಅಂತ ಅಲ್ಲಿ ವಾಕ್ಯ ತೋರಿಸ್ತದೆ. ಹಲ್ಲೆಲೂಯಾ. ಭಾಳ ಕೇರ್ಫುಲ್ ಆಗಿರ್ಬೇಕು ಪ್ರಿಯರೇ, ಭಾಳ ಕೇರ್ಫುಲ್ ಆಗಿರ್ಬೇಕು. ನಮ್ಮ ಆತ್ಮಗಳನ್ನ ನಾವು ಕಾಯ್ಕೊಳ್ಳಿಲ್ಲ ಅಂದರೆ ನಮ್ಮ ದೇಹ ಸ್ವರ್ಗಕ್ಕೆ ಹೋಗೋದಿಲ್ಲ, ನಮ್ಮ ಆತ್ಮ ಮಾತ್ರ ಪರಲೋಕಕ್ಕೆ ಹೋಗ್ತದೆ. ಅಲ್ಲಿ ಒಂದು ಆತ್ಮಿಕ ದೇಹ ನಿರ್ಮಾಣ ಆಗ್ತದೆ. ಆ ಆತ್ಮಿಕ ದೇಹ ನಿರ್ಮಾಣ ಆಗಿ ಅದು ನರಕಕ್ಕೆ ಹೋಗಲಿಕ್ಕೂ ಸಾಧ್ಯತೆ ಇದೆ, ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಸ್ವರ್ಗಕ್ಕೆ ಕಳಿಸಿಕೊಡುವಂಥದ್ದು ನಮ್ಮ ಕೈಯಲ್ಲಿದೆ, ನರಕಕ್ಕೆ ಕಳಿಸಿಕೊಡೋದು ನಮ್ಮ ಕೈಯಲ್ಲಿದೆ. ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡೋದಾದರೆ ನಾವು ದೇವರ ಸ್ವರೂಪದಲ್ಲೇ ಇರಬೇಕು. ಯಾಕೆಂದರೆ ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟೋದು, ಅದು ನಾಯಿ ಆಗೋಕ್ಕೆ ಸಾಧ್ಯ ಇಲ್ಲ ತಾನೆ. ನಾಯಿ ಹೊಟ್ಟೆಯಲ್ಲಿ ಯಾವುದು ಹುಟ್ಟೋದು? ಆದರೆ ದೇವ್ರ ಮಕ್ಕಳ ಹೊಟ್ಟೆಯಲ್ಲಿ ಯಾಕೆ ದೆವ್ವ ಹುಟ್ಟುಬಿಡೋದು? ಯಾಕೆ ನಾವು ದೇವ ಥರ ಆಡ್ತಿದ್ವಿ? ದೇವರ ಮಕ್ಕಳು ಅಂತ ಹೇಳಿದ ಮೇಲೆ ನಾವು ದೇವ್ರ ಥರನೇ ಇರಬೇಕು. ಆಮೇಲೆ ನಾವು ಯಾರ ಥರ ಇರಬೇಕು? ಯಾರ ಥರ ಇರಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೇನೆ ಯೋಹಾನ 3:5 ವಾಕ್ಯದಲ್ಲಿ ಹೇಳಿದೆ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಹಲ್ಲೆಲೂಯಾ. ಹಾಗಾದರೆ ಆತ್ಮದಲ್ಲಿ ಇರೋದು ಯಾವ ಥರ? ದೇವರ ಸ್ವರೂಪನ ನಾವು ಯಾವ ಥರ ಬಳಸ್ಕೋಬೇಕು? ಹಲೋ, ಅರ್ಥ ಆಗ್ತಿದೆಯಾ? ಈಗ ದೇವರ ಸ್ವರೂಪದಲ್ಲಿ ಉಂಟು ಮಾಡ್ತೀವಿ ಅಂತಂದರೆ ಅವನ ಥರನೇ ಮೂಗು, ಅವನ ಥರನೇ ಕಣ್ಣಲ್ಲ. ದೇವರ ಆತ್ಮಸ್ವರೂಪ, ನಾವು ಆತ್ಮಸ್ವರೂಪರಾಗಿದ್ದೀವಿ. ಹಾಗಾದರೆ ಆತ್ಮಸ್ವರೂಪಗಳಾಗಿರೋದು ಯಾವ ಥರ? ದೇವರು ಯಾರು ಅಂತ ನಾವೀಗ ನೋಡೋಣ. 1 ಯೋಹಾನ 4:8. 1 ಯೋಹಾನ 4:8 ಓದಿ. 4:7 ಓದಿ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ. ಪ್ರೀತಿಯು ದೇವರಿಂದಾಗಿದೆ. ಕೇಳಿಸ್ತಾರ? ಪ್ರೀತಿಯು ಪ್ರೀತಿ ಯಾರಿಂದಾಗಿದೆ? ಹಾಗಾದ್ರೆ ಆತ್ಮನ ಮೊದಲನೇ ಗುಣ ಯಾವುದು ಗೊತ್ತಾ? ಪ್ರೀತಿ.
ಪ್ರೀತಿ ಯಾರಿಂದಾಗಿದ್ದು? ದೇವರಿಂದ. ಯಾರಿಂದ? ದೇವರಿಂದ. ಹಾಗಾದ್ರೆ ಆತ್ಮದ ಮೊದಲನೇ ಗುಣ ಯಾವುದು? ದೇವರು. ಇಲ್ಲಿ ಬರೆದಿದೆ ಪ್ರೀತಿಯು ದೇವರಿಂದ ಆಗಿದೆ. ಹಾಗಾದ್ರೆ ಆತ್ಮದ ಮೊದಲನೇ ಗುಣ ಯಾವುದು? ದೇವರು. ನನಗೆ ಅದೇ ಬುಕ್ಕಾಪಡ, ಅದಕ್ಕೆ ನಿದ್ರೆ ಮಾಡಿಬಿಟ್ಟು ಹೇಳೋದು. ಪ್ರೀತಿ ಪ್ರೀತಿ ಯಾರಿಂದಾಗಿದೆ? ದೇವರಿಂದಾಗಿದೆ. ದೇವರ ಮೊದಲ ಗುಣ ಯಾವುದು? ಪ್ರೀತಿ. ಈಗ ಅರ್ಥ ಆಯ್ತಾ? ದೇವರ ಮೊದಲ ಸ್ವರೂಪನೇ ಪ್ರೀತಿ. ದೇವರೇ ಪ್ರೀತಿಯಾಗಿದ್ದಾರೆ. ಅದು ಅವ್ರ ಗುಣ ಅಲ್ಲ, ಅದು ಅವ್ರ ಗುಣ ಅಲ್ಲ, ದೇವರೇ ಪ್ರೀತಿ. ಈಗ ಚಿನ್ನಕ್ಕೆ ಈ ಥರ ಕಲರ್ ಇದೆ, ಇದು ಅದ್ರ ಗುಣ ಅಲ್ಲ, ಅದ್ರ ಸ್ವರೂಪ. ಇದು ಅದರ ಆ ಕುಲುಮೆಗೆ ಹಾಕಿದ್ರು ಕೂಡ ಅದು ಈ ಕಲರೇ ತಗೊಬರ್ತದೆ. ಅದು ಅಲ್ಲಲ್ಲಿಯ ಅಲ್ವಾ? ಹಾಗಾದ್ರೆ ಪ್ರಿಯರೇ, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನು ಗೊತ್ತಾ? ನಮ್ಮ ಸ್ವರೂಪ ದೇವರ ಸ್ವರೂಪ ಇದ್ಮೇಲೆ ಚೇಂಜ್ ಆಗಬಾರ್ದು. ಅಲ್ಲಲ್ಲಿಯ ಆದರೆ ಇದೇ ಚಿನ್ನಕ್ಕೆ ಕಲಬೆರಕೆ ಮಾಡ್ಬೋದಲ್ವಾ? ಕಲಬೆರಕೆ ಮಾಡಿದಾಗ ಒರಿಜಿನಲ್ ಚಿನ್ನ ಆಗುತ್ತಾ? ಹಾಗೆ ನಿನ್ನನ್ನು ದೇವರು ಒರಿಜಿನಲ್ ಚಿನ್ನದ ರೀತಿಯಲ್ಲಿ ಮಾಡಿದ್ದಾರೆ. ನೀನು ಕಲಬೆರಕೆ ಆಗಬೇಡ. ಅಲ್ಲಲ್ಲಿಯ ಕಲಬೆರಕೆ ಆಗಬೇಡ ಅಂತ ಸ್ವಾಮಿ ಹೇಳ್ತಾರೆ. ಈವನ್ ಪ್ರಸಂಗ ಕೊಡೋದ ಪಾಸ್ಟರ್ ಮುಂದೆ ಕೂಡ ಈ ವಾಕ್ಯ ಅನ್ವಯಿಸ್ತದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ಪ್ರಿಯರೇ, ನಾವು ಒಬ್ಬರೊಬ್ಬರ ಪ್ರೀತಿ ದೇವರಿಂದ ಆಗಿದೆ. ಮತ್ತು ಪ್ರೀತಿ ಮಾಡುವ ದೇವರಿಂದ ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ದೇವರನ್ನು ಬಲ್ಲವನು ಆಗಿದ್ದಾನೆ. ಹಾಗಾದರೆ ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ದೇವರನ್ನ ಬಲ್ಲವನಾಗಿದ್ದಾನೆ. ಹಾಗಾದರೆ ನೀನು ಯಾರನ್ನಾದ್ರೂ ಪ್ರೀತಿ ಮಾಡಲಿಲ್ಲ ಅಂತಂದರೆ ನೀನು ದೇವರನ್ನ ಬಲ್ಲವನಲ್ಲ, ನೀನು ದೇವರಿಂದ ಹುಟ್ಟಲಿಲ್ಲ, ನೀನು ದೇವರಿಂದ ಹುಟ್ಟಿದ್ಯಾ ಅಂತ ಅರ್ಥ. ಅಲ್ಲಲ್ಯ ಪ್ರೈಸ್ ಇಲ್ಲಿ ಸ್ವಾಮಿ ಎಷ್ಟು ಚೆನ್ನಾಗಿ ಬರ್ತೀವಿ ನೋಡಿ. ಪ್ರೀತಿ ದೇವರಿಂದಾಗಿದೆ. ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ದೇವರನ್ನು ಬಲ್ಲವನಾಗಿದ್ದಾನೆ. ಆದರೆ ಪ್ರೀತಿ ಮಾಡೋರು ಮಾತ್ರ ದೇವರನ್ನು ಹುಟ್ಟಿದವರು. ಕೆಟ್ಟ ಪ್ರೀತಿ ಅಲ್ಲ, ಕಾಮದ ಪ್ರೀತಿ ಅಲ್ಲ, ದುಡ್ಡಿದ್ದಾಗ ಮಾತ್ರ ಚಂದ್ರಶೇಖರ ಪ್ರೀತಿ ಮಾಡೋದಲ್ಲ, ಅಭಿ ಎಕ್ಸ್ಟ್ರಾ ಕಾಣಿಕೆ ಕೊಟ್ಟಾಗ ಪ್ರೀತಿ ಮಾಡೋದಲ್ಲ. ಎಲ್ಲ ಸಮಯದಲ್ಲೂ ಪ್ರೀತಿ ಮಾಡೋದೇ ನಿಜವಾದ ಪ್ರೀತಿ. ಅಲ್ಲಲ್ಲಿಯ ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಶ್ವೇತ ತಪ್ಪು ಮಾಡಿದ್ರು ಕೂಡ ಪ್ರೀತಿ ಮಾಡಬೇಕು. ಶ್ವೇತ ಪ್ರೀತಿ ಮಾಡ್ಕೊ ಬಂದ್ರು ನಾ ಪ್ರೀತಿ ಮಾಡಬೇಕು. ಅವಳು ಕೋಪ ಮಾಡ್ಕೊಂಡಾಗಲೂ ಪ್ರೀತಿ ಮಾಡಬೇಕು. ಗಂಡ ಹೆಂಡ್ತಿರಲ್ಲಿ ನಾ ಪ್ರೇಮ ಮಾಡಿ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು ನಾ ಪ್ರೀತಿ ಮಾಡಬೇಕು. ನಾ ಪ್ರೀತಿ ಮಾಡಲಿಲ್ಲ ಅಂದರೆ ನಾ ದೇವರಿಂದ ಹುಟ್ಟಿಲ್ಲ ಅದರ್ಥ. ನಿಮ್ಮೆಲ್ಲರ ಮುಂದೆ ನಾಟಕಕ್ಕೋಸ್ಕರ ಪ್ರೀತಿ ಮಾಡ್ಬೋದು, ಆದರೆ ಹೃದಯದ ಪ್ರೀತಿ ಮಾಡಲಿಲ್ಲ ಅಂದರೆ ನಾನು ಸ್ವರ್ಗಕ್ಕೆ ಹೋಗೋದಿಲ್ಲ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ಆಗ ಪ್ರೀತಿ ಮಾಡೋ ಪ್ರತಿಯೊಬ್ಬನು ದೇವರನ್ನು ಬಲ್ಲವನಾಗಿದ್ದಾನೆ, ದೇವರಿಂದ ಹುಟ್ಟಿದವನಾಗಿದ್ದಾರೆ. ಹಾಗೆ ನೀವೆಲ್ಲರೂ ದೇವರಿಂದ ಹುಟ್ಟಿದ್ದೀರಾ? ಹುಟ್ಟಿದ್ದೀರಾ ತಾನೆ? ನಿಮಗೆ ಯಾರನ್ನೆಲ್ಲ ಕಂಡ್ರೆ ಆಗೋದಿಲ್ಲ ಅವ್ರನ್ನೆಲ್ಲ ಇವತ್ತಿಂದ ಪ್ರೀತಿ ಮಾಡಿ. ಕಷ್ಟ ಕಷ್ಟ ಅಲ್ಲಲ್ಲಿಯ ಆ ಕಷ್ಟ ತೆಗೆದಾಕಬೇಕು. ಅಲ್ಲಲ್ಲಿಯ ತೆಗಿಲಿಲ್ಲ ಅಂದರೆ ನೀನಲ್ಲಿ ದೇವರಿಂದ ಹುಟ್ಟಿಲ್ಲ ಅಂತ ಅರ್ಥ. ಸ್ವಾಮಿ ಹೇಳ್ತಿದ್ದಾರೆ, ನಾನಲ್ಲ. ಅಲ್ಲಲ್ಲಿಯ ಈ 7ನೇ ವಾಕ್ಯ ನಾನು ಇವತ್ತು ನಿಜ ಬೈಬಲ್ ಎಷ್ಟೋ ಸಲ ಓದಿದ್ದೀನಿ, ಆದರೆ 7ನೇ ವಾಕ್ಯದ ಪ್ರಕಟಣೆ ನನಗೆ ಇವತ್ತು ಸಿಕ್ಕಿದ್ದು, ಈಗ ಸಿಕ್ಕಿದ್ದು. ಅಲ್ಲಲ್ಲಿಯ 8ನೇ ವಾಕ್ಯ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಏಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ಹಾಗಾದ್ರೆ ನಾನು ನಿಮ್ಗೆ ಏನು ಹೇಳಿದೆ? ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡೋದು ಅಂತ ಬರೋದಲ್ಲ, ಆ ಸ್ವರೂಪ ಯಾವುದು? ಪ್ರೀತಿ. ಹಾಗಾದರೆ ಪ್ರೀತಿ ಹೆಂಗಿರ್ಬೇಕು ಗೊತ್ತಾ? ಫಸ್ಟ್ ನಿನ್ನನ್ನು ನೀನು ಪ್ರೀತಿ ಮಾಡ್ಕೊಳ್ತೀಯ ಇಲ್ವೋ? ನಿನ್ನನ್ನು ನೀನು ಪ್ರೀತಿ ಮಾಡ್ಕೊಳ್ತೀಯ ಇಲ್ವೋ? ಒಂದು ಸೊಳ್ಳೆ ಕಚ್ಚಿದ್ರೆ ಏನು ಮಾಡ್ತೀಯಾ? ಟಕ್ ಬಿಡ್ತೀಯ. ಯಾಕೆ? ಆ ಸೊಳ್ಳೆ ಕಚ್ಬಿಟ್ರೆ ಈ ಕೈ ಗಾಯ ಕೊಡ್ತಾ ಹೊಡಿತೀವಿ. ಅದೇ ಪಕ್ಕದಲ್ಲಿರೋ ಮೇಲೆ ಸೊಳ್ಳೆ ಕೂತ್ಕೊಂಡ್ರೆ ನೆಗಡ್ತೀವಿ, ಯಾಕೆ ಕಚ್ಚಿರಿ ಅಂತ. ನಿಜ ಅಲ್ವಾ? ಹಂಗಿಕೊಂಡು ಅವನ ಮಾರ್ಗದಲ್ಲಿ ಸೊಳ್ಳೆದಾಗ ಹೋಗಿ ಹೊಡೆದ್ಬಿಡ್ಬೇಡಿ. ಹೊಡೆದ್ಬಿಡಿ, ಅಲ್ಲಿ ಆರಿಸಿ ಸಾಕು. ಸೊಳ್ಳೆಗೆ ಹೊಡೆದ್ಬಿಡಿ, ಅವನ ತಗೊಂಡು ನಿಮಗೆ ಹೊಡೆದಾಕ್ಬಿಡ್ತಾನೆ. ಅದೇ ನನ್ನ ದೇಹಕ್ಕೆ ಜ್ವರ ಬಂದಾಗ ನಾನು ಓಡೋಗ್ತೀನಿ ಹಾಸ್ಪಿಟ್ಲಿಗೆ. ನನ್ನ ಹೆಂಡತಿ ಮಕ್ಕಳಿಗೆ ಜ್ವರ ಬಂದಾಗಲೂ ನಾನು ಹಂಗೆ ಆಡಬೇಕು.
ನನ್ನ ನೆರೆ ಮನೆಯವ್ರಿಗೆ ಹುಷಾರು ತಪ್ಪಿದಾಗ ನಾನು ಹಂಗೆ ಆಡಬೇಕು. ಒಬ್ಬ ಭಿಕ್ಷೆಗಾರ ಬಂದರೂ ಪ್ರೀತಿ ಮಾಡಬೇಕು. ದೇವ್ರ ವಾಕ್ಯದಲ್ಲಿ ಬರ್ತದೆ, ನೀನು ಪ್ರೀತಿಸೋರನ್ನೇ ಪ್ರೀತಿಸಿದ್ರೆ ಏನು ಪ್ರಯೋಜನ, ನಿನಗೆ ಆಗದಿರೋರನ್ನ ನೀನು ಪ್ರೀತಿ ಮಾಡು, ಅದೇ ನಿಜವಾದ ಪ್ರೀತಿ. ಯೇಸು ಸ್ವಾಮಿನ ಮೊಳೆಯಲ್ಲಿ ಹೊಡೆದು ಸಿಲುಬೆಗೆ ಹಾಕಿದಾಗಲೂ ಕೂಡ ಅವರು ಪ್ರೀತಿಸಿದ್ರು, ತಂದೆ ಇವ್ರನ್ನ ಕ್ಷಮಿಸು ಅಂತ ಹೇಳಿ. ಇವ್ರು ಏನು ಗೊತ್ತಿಲ್ಲ ಸ್ವಾಮಿ ತಂದ್ರು. ಹಲ್ಲೆಲೂಯಾ. ಅದೇ ನಿಜವಾದ ಪ್ರೀತಿ ಕಣ್ರಿ. ಹಾಗಾದರೆ ಪ್ರೀತಿ ನನ್ನಲ್ಲಿ ನಿಮ್ಮಲ್ಲಿ ಇದ್ದರೆ ಮಾತ್ರ ಆತ್ಮಿಕ ಮನುಷ್ಯರಾಗಿ ದೇವರ ಸ್ವರೂಪದಲ್ಲಿದ್ದೀವಿ. ದೇವರ ಪ್ರೀತಿ ಸ್ವರೂಪಿಯೂ. ಆಮೆನ್. ಎರಡನೇದಾಗಿ ಆತ್ಮ ಸ್ವರೂಪನಾಗಿರ್ತಕ್ಕಂಥ ನಮ್ಮ ಗುಣ ಯಾವ ಥರ ಇರಬೇಕು ಅಂತಂದರೆ 1 ಪೇತ್ರ 1:16. ಹಲ್ಲೆಲೂಯಾ. ಹಲ್ಲೆಲೂಯಾ. 16. ಹಾಗಿದ್ರೆ ಆತ್ಮ ಸ್ವರೂಪನಾದಂಥ ವ್ಯಕ್ತಿ ಎರಡನೇ ಗುಣಗಳು ಯಾವ ಥರ ಇರಬೇಕು ಗೊತ್ತಾ? ಹಲ್ಲೆಲೂಯಾ. 1 ಪೇತ್ರ 1:15-16 ಓದಿ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧಿಯ ಸ್ವಲ್ಪ ಜೋರಾಗಿ ಹೇಳಪ್ಪ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿಯೂ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದಿದೆಯಲ್ಲ. ಸ್ವಾಮಿ ಹೇಳ್ತಾರೆ, ನಾನು ಪರಿಶುದ್ಧ ಆಗಿರೋದ್ರೆ ನೀನು ಪರಿಶುದ್ಧ ಆಗಿರಬೇಕು. ಹಾಗಾದರೆ ಆತ್ಮದಲ್ಲಿ ಜೀವಿಸುವವನ ಇನ್ನೊಂದು ಗುಣ ಯಾವುದು ಗೊತ್ತಾ? ಪರಿಶುದ್ಧತೆ. ಪರಿಶುದ್ಧತೆ ಅಂದರೆ ಏನು ಗೊತ್ತಾ? ಮಡಿ ಮೈಲಿಗೆಲ್ಲ ಒಬ್ಬ ಬಂದ್ಬಿಟ್ಟು ಪ್ಲೇಟಲ್ಲಿ ಊಟ ಮಾಡ್ಬಿಟ್ಟು ಸಾಕು ಅದನ್ನೇ ಗಂಜಿಲೆಲ್ಲ ಕೊಟ್ಟು ತೊಳೆಯೋದು, ಅವನು ಹೋದ್ಮೇಲೆ ಸಗಣಿ ಸರಿಸೋದು ಅದಲ್ಲ. ನೋಡಿ ಅಲ್ಲಿ ಪಡರಳ್ಳಿ ನಲ್ಲಿ ಮುಟ್ಬಿಟ್ಟು ಸಾಕು, ಆ ನಲ್ಲಿನ ತೊಳೆದ್ಬಿಟ್ಟು ನೀರು ಹಿಡ್ಕೊಳ್ತಾರೆ. ಆ ಟ್ಯಾಂಕಲ್ಲಿ ಹೆಂಗೆಲ್ಲ ಮಾಡಿರ್ತಾರೆ, ಯಾರೆಲ್ಲ ಕಾಲು ಹಾಕಿರ್ತಾರೆ, ಯಾರೆಲ್ಲ ಕೈ ಹಾಕಿರ್ತಾರೆ, ನಲ್ಲಿನ ತೊಳ್ಕೊಂಡು ಕುಡಿಯೋರಿದ್ದಾರೆ. ಮಡಿ ಅಂತೆ. ಆ ಟ್ಯಾಂಕಲ್ಲಿ ಮಡಿ ತೋರ್ಸಕ್ಕೇನು? ಆ ಹೊಳೆಯಲ್ಲಿ ಎಷ್ಟೋ ಹೆಣಗಳು ಹರಿದು ಬರ್ತಾ ಇರ್ತದೆ. KRS ನೀರಲ್ಲಿ ಆ ಗೇಟ್ ಹತ್ರ ನೋಡಿ ಕಡಿಮೆ ವರ್ಷಕ್ಕೊಂದು 20 ಹೆಣಗಳು ಬಂದು ಬಿದ್ದಿರ್ತದೆ. ಹಲ್ಲೆಲೂಯಾ. ಅದನ್ನು ಕುಡಿತೀವಂತೆ. ಇಲ್ಲಿ ಮಾತ್ರ ಮಡಿ ಮೈಲಿಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಬ್ಬರು ಹೇಳಿದ್ರು, ಅಯ್ಯೋ ನಾವು ಮಾಂಸಾಹಾರಿಗಳಲ್ಲ ಕಣ್ರಿ, ನಾವು ಸಸ್ಯಾಹಾರಿಗಳು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ನಾವು ದನದ ಮಾಂಸ ಅದೆಲ್ಲ ಮುಟ್ಟೋದಿಲ್ಲ ಅಂತ ನಾನು ಹೇಳಿದೆ. ನೋಡವ್ವ, ನೀ ತಿಂತಿದ್ದೀರ ಸಕ್ಕರೆ, ಅದು ಆ ಕಲರ್ ಬರ್ಬೇಕಾದ್ರೆ ದನದ ಮೂಳೆ ಪೌಡ್ರ್ ಹಾಕಲೇಬೇಕು. ನೀನು ಪರಿಶುದ್ಧ ಅಲ್ಲ. ಹಲ್ಲೆಲೂಯಾ. ಜಾತಿ ಭೇದ ಇಡಕ್ಕೆ ಹೋಗ್ಬಾರ್ದು. ನಮ್ಮ ಭಾರತ ದೇಶದಲ್ಲಿ ಒಂದೇ ಒಂದು ತಪ್ಪೇನಿರುತ್ತೆ, ಜಾತಿ ಭೇದ ಇಡೋದು. ಹಲ್ಲೆಲೂಯಾ. ಇದು ದೇಹದ ಗುಣಗಳು ಪ್ರಿಯರೇ. ಹಲ್ಲೆಲೂಯಾ. ಇದು ದೇಹದ ಪರಿಶುದ್ಧತೆ ಯಾವುದು? ಅವನು ಅಂಥವನು ಮುಟ್ಸ್ಕೋಬಾರ್ದು, ಇವನು ಇಂಥವನು ಮುಟ್ಸ್ಕೋಬಾರ್ದು. ನಿಜ ಅಲ್ವಾ? ನಲ್ಲಿ ನೀರು ಬಂದಾಗ ನಲ್ಲಿನ ತೊಳ್ಕೊಂಡು ಕುಡಿಯೋದು, ಅದ್ರ ಹಿಂದ್ಗಡೆ ಏನೆಲ್ಲ ಆಗಿರುತ್ತೆ ಗೊತ್ತಿರೋದಿಲ್ಲ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಇದು ದೇಹದ ಪರಿಶುದ್ಧತೆ ಹೇಳ್ತಾಯಿಲ್ಲ, ಇಲ್ಲಿ ದೇವರು ಹೇಳ್ತಾರೆ ಆತ್ಮದ ಪರಿಶುದ್ಧತೆ. ನೀನು ಸ್ನಾನ ಮಾಡದಿದ್ದರೂ ಪರವಾಗಿಲ್ಲ, ದೇವರ ಆರಾಧನೆ ಮಾಡು. ಆದರೆ ಸ್ನಾನ ಮಾಡದೇ ಇರಬೇಡಿ. ಸ್ನಾನ ಮಾಡದೇ ಇದ್ರೂ ಆರಾಧನೆ ಮಾಡ್ಬೋದು. ಮುಟ್ಟಾಗಿದ್ದಾಗಲೂ ಚರ್ಚಿಗೆ ಬರ್ಬೋದು. ಸಾವು ನೋಡಿಕೊಂಡು ಚರ್ಚಿಗೆ ಬರ್ಬೋದು ನೀವು. ಒಟ್ಟಾರೆ ಅವ್ರು ಹೇಳ್ತಿದ್ರೆ ನಿನ್ನ ದೇಹದ ಶುದ್ಧತೆ ಕೇಳ್ತಾ ಇಲ್ಲ. ದೇಹ ನೀನು ಎಷ್ಟೇ ಸ್ನಾನ ಮಾಡಿದ್ರು ಪುನಃ 4 ಗಂಟೆ ಕಳೆದ್ಮೇಲೆ ವಾಸನೆ ಬಂದೇ ಬರ್ತದೆ. ಆದರೆ ಆತ್ಮ ವಾಸನೆ ಬರೋದಿಲ್ಲ, ಅದು ಇನ್ನೂ ಪರಿಶುದ್ಧ ಆಗ್ತಾ ಇರ್ತದೆ. ಅರ್ಥ ಆಯ್ತಾ? ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರ ನಿನ್ನನ್ನು ಕರೆದಿರೋದು ಯಾರೋ? ಏಸಪ್ಪ. ಅಲ್ಲ, ಚಂದ್ರಶೇಖರ್ ಅಂಕಲ್ ಹೇಳ್ಬಿಡ್ತೀರ ಅಂತ ಮಾಡಿದೆ. ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ವಿಧೇಯರಿರ್ತಕ್ಕಂಥ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಆಗದೆ ಎಲ್ಲ ನಡವಳಿಕೆ ಏನೆಲ್ಲ ನಡೀತೀಯ, ಏನೆಲ್ಲ ಮಾತಾಡ್ತೀಯ, ಪ್ರತಿಯೊಂದು ನಡವಳಿಕೆಯಲ್ಲೂ ನೀನೇನಾಗಿರ್ಬೇಕು? ನಾನು ಪರಿಶುದ್ಧನಾಗಿದ್ರೆ ನೀನು ಪರಿಶುದ್ಧನಾಗಿರ್ಬೇಕು. ಹಾಗಾದರೆ ನೀನು ಪರಿಶುದ್ಧನಾಗಿದ್ದರೆ ಮಾತ್ರ ನಿನಗೆ ಆಶೀರ್ವಾದ ಪ್ರಿಯರೇ. ಹಾಗಾದರೆ ದೇವರ 2 ಗುಣಗಳಲ್ಲಿ 1ನೇ ಗುಣ ಯಾವುದು? ಪ್ರೀತಿ. 2ನೇದು ಪರಿಶುದ್ಧತೆ. ಇದು 2 ಇದ್ಬಿಟ್ರೆ ಗಲಾತ್ಯ 5:22 ಪೂರ್ತಿ ನೆರವೇರಿಸ್ದಂಗೆ, 9 ಫಲಗಳು ನೆರವೇರಿಸ್ದಂಗೆ ಪ್ರಿಯರೇ. ನಾವು 9 ಇದು 2 ಇದ್ಬಿಟ್ರೆ ಸಾಕು, ಎಲ್ಲ ಫಲಗಳು ನಾವು ನೆರವೇರಿಸದಾಗೇನೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತೋತ್ರ. ಹಾಗಾದರೆ ದೇಹದ ಸ್ವರೂಪ ದಿನದಿಂದ ದಿನಕ್ಕೆ ಬದಲಾಗ್ತದೆ ಗೊತ್ತಾ? ಬದಲಾಗ್ತದೆ ಇಲ್ವಾ? ಚಿಕ್ಕ ವಯಸ್ಸಲ್ಲಿದ್ದಾಗ ಮಗುದು ಮೈ ಹೆಂಗಿರ್ತದೆ? ಸ್ಮೂತ್ ಆಗಿರ್ತದೆ. ಮುಖ ಚೇಂಜ್ ಆಗ್ತಾ ಬರ್ತದೆ. ಮುದಿ ಬಿದ್ದಂಗೆ ಮುಖ ಚೇಂಜ್ ಆಗ್ತದೆ.
ಅಲ್ಲಲ್ಲಿಯ Hallelujah. ಚಂದಮಜ್ಜಿ ಬಾಲ್ಯದಲ್ಲಿ ಹೆಂಗಿರ್ಬೋದು, ಈಗ ನೋಡಿ ಹೆಂಗಿದ್ದಾರೆ ಅಂತೇಳಿ. ಚಂದ್ರಶೇಖರ ಹಿಂಗಿದ್ದಾಗ ಹೆಂಗಿದ್ದೆ, ಈಗ ಹೆಂಗಿದ್ದೀನಿ ನೋಡಿ ಪ್ರಿಯರೇ. ದೇಹದ ಸ್ವರೂಪ ಬದಲಾದರೂ ಕೂಡ ಆತ್ಮದ ಸ್ವರೂಪ ಬದಲಾಗೋದಿಲ್ಲ. ನೀವು ಬದಲಾಯಿಸ್ಬೇಕಷ್ಟೇ. ಹೌದು. ದುರಾತ್ಮನಿಗೆ ಒಳಪಟ್ಟು ನೀವು ಬದಲಾಯಿಸ್ಕೋಬೇಕಷ್ಟೇ. ಅಲ್ಲಲ್ಲಿಯ ನಿಮ್ಮ ಆತ್ಮನನ್ನು ಅಭಿವೃದ್ಧಿ ಮಾಡೋದು ನಿಮ್ಮ ಕೈಲಿದೆ. ನಿಮ್ಮ ಆತ್ಮನ ನಾಶನದ ನರಕಕ್ಕೆ ತಳ್ಳೋದು ನಿಮ್ಮ ಕೈಲಿದೆ ಪ್ರಿಯರೇ. ಹೌದು. ಹಾಲೆಲೂಯ. Hallelujah. ದೇಹದಲ್ಲಿ ಸ್ವಲ್ಪ ಬದಲಾದರೂ ಆತ್ಮದ ಕ್ರಿಯೆಗಳಲ್ಲಿ ಬದಲಾವಣೆ ಬರಬಾರದು. Amen. ಯಾವಾಗ ಆತ್ಮದ ಕ್ರಿಯೆಯಲ್ಲಿ ಬದಲಾವಣೆ ಬರ್ತದೋ ತಕ್ಷಣ ದುರಾತ್ಮ ಆಗ್ಬಿಡ್ತೀರಾ. ಹೌದು. ಹಾಲೆಲೂಯ. Hallelujah. ದೇವದೊಳಗಡೆ ನಮ್ಮ ಆತ್ಮನ ಇಟ್ಟಿದೆ ಯಾಕೊತ್ತಾ, ನಮ್ಮ ದೇಹನ ಕಂಟ್ರೋಲ್ ಮಾಡೋಕ್ಕೋಸ್ಕರನೇ ಆತ್ಮನ ಇಟ್ಟಿರೋದು ದೇವರು. Amen. ಚಂದ್ರಶೇಖರ ನೀನು ಈ ಥರ ಮಾಡ್ತಾರೋ ತಪ್ಪು ಅಂತ ನನಗೆ ಆತ್ಮ ಹೇಳ್ತದೆ, ದುರಾತ್ಮ ಹೇಳ್ತದೆ ನೀನು ಮಾಡ್ತಾರೋ ತಪ್ಪು ಅಂತ. ಈ ಒಳಗಡೆ ಆತ್ಮ ಇದೆಯಲ್ಲಮ್ಮ, ನೀನು ಸೈತಾನ ಮಾತನೇ ಕೇಳು, ದೇವ್ರ ಮಾತನೇ ಕೇಳು, ಆದರೆ ಈ ಆತ್ಮ ನಿನ್ನೆ ಎಚ್ಚರಿಸ್ತಾ ಇರ್ತದೆ. ನೀ ಮಾಡ್ತಾರೋ ತಪ್ಪು, ನೀ ಮಾಡ್ತಾರೋ ತಪ್ಪು, ನೀ ಮಾಡ್ತಾರೋ ತಪ್ಪು ಅಂತ ಹೇಳ್ತಾ ಇರ್ತದೆ ಗೊತ್ತಾ. ಹೌದು. ಹೌದು. ಸೈತಾನ ಮಕ್ಕಳಿಗೇನು ಈಗ ಸೈತಾನ ಸ್ವರ ಕೇಳೋದು, ಸೈತಾನ ಥರ ಆಡ್ತಾರೆ ಮಕ್ಕಳು. ಅವರಿಗೆ ನಾ ಮಾಡಿದ ಪಾಪ ಅಂತ ಗೊತ್ತಾಗೋದಿಲ್ವಾ? ಈಗ ಒಬ್ಬ ಕುಡ್ಕ, ನಾ ಕುಡಿದ್ಬಿಟ್ಟು ನೀನು ಹೆಂಡ್ತಿಗೆ ಹೊಡೆದೆ ಅಂತ ಹೇಳೋದು ಅವ್ನಿಗೆ ಗೊತ್ತಾಗೋದಿಲ್ವಾ? ನಾನು ಮಾಡಿದ ತಪ್ಪದು ಗೊತ್ತಾಗೋದಿಲ್ವಾ? ಗೊತ್ತಾಯ್ತದೆ. ಗೊತ್ತಾಗ್ತದೇನೆ. ಹೌದು. ಆಗ ದುರಾತ್ಮನ ಪ್ರಕಾರ ನಡ್ಕೊಂಡ್ಬಂದ್ರು ಅವ್ನು ತಪ್ಪು ಅವನಿಗೆ ಗೊತ್ತಾಗ್ತದೆ. ಹೌದು. ದೇವರ ಪ್ರಕಾರ ನಡ್ಕೊಂಡ್ಬಂದ್ರೆ ಅವ್ನಿಗೆ ಗೊತ್ತಾಗ್ತದೆ. ಅಲ್ಲಲ್ವಿಯಾ? Hallelujah. ಹಾಗಾದರೆ ಆತ್ಮವನ್ನು ಕೊಟ್ಟಿದ್ದು ಯಾಕೆಂದರೆ ದೇಹದ ಕಂಟ್ರೋಲ್ ಮಾಡಲಿಕ್ಕೆ. Amen. ನೀನು ಆ ಥರ ಮಾಡಬೇಡ, ಈ ಥರ ಮಾಡಬೇಡ, ಈ ಥರ ಮಾಡು, ಈ ಥರ ಮಾಡೋದು. ಆದರೆ ಇವತ್ತು ಏನು ಮಾಡ್ತಾರೆ, ಬೇಕಾದಂಥ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಆತ್ಮನ ಹಾಳು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬರ್ತಾ ಇದೆ ಪ್ರಿಯರೇ. ಅಲ್ಲಲ್ಲಿಯಾ? ಅಲ್ಲಲ್ಲಿಯಾ? ಹಾಗಾದರೆ ಒಂದು ನಿಮಿಷ ಪ್ರಿಯರೇ, ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳುವ, ನಾವು ಯಾವ ಆತ್ಮದಿಂದ ನಡೆಸಲ್ಪಡ್ತಾ ಇದ್ದೀವಿ ಅಂತೇಳಿ. ಅಲ್ಲಲ್ಲಿಯಾ? Hallelujah. ಅದಕ್ಕೇನೆ ಕರ್ತನ ಮೇಜನ ಇಟ್ಟಿರೋದು. ಅಲ್ಲಲ್ಲಿಯಾ? Hallelujah. ಅದಕ್ಕೇನೆ ಕರ್ತನ ಮೇಜನ ಏಸಪ್ಪ ಕೊಟ್ಬಿಟ್ಟು ಹೋಗಿರೋದು. ಯಾವ ಥರ ಗೊತ್ತಾ, ರೊಟ್ಟಿ ರಸ ತಗೊಳ್ಳೋಗಾದರೂ ಅವರ ಪಾಪದ ಪ್ರಜ್ಞೆ ಬರಲಿದ್ದಿಲ್ಲ. ಇವತ್ತು ಏನಾಗಿದೆ ಗೊತ್ತಾ ಪ್ರಿಯರೇ, ರೊಟ್ಟಿ ರಸನ ಪಾಪಿಗಳು ತಗೋಬೋದು ಅಂತ ವಾಕ್ಯ ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಲ್ಲಿಯಾ? Hallelujah. ರೊಟ್ಟಿ ರಸನ ಏನು ಮಾಡ್ಬೋದು, ಪಾಪಿಗಳು ಪಾಪಿಗಳು ತಗೋಬೋದು ಅಂತ ಮಾಡಿಬಿಟ್ಟಿದ್ದಾರೆ. ಅಲ್ಲಲ್ಲಿಯಾ? Hallelujah. ಅಲ್ಲಲ್ಲಿಯಾ? Hallelujah. ಈ ರೊಟ್ಟಿ ರಸದ ಮೂಲಕ ದೇವರು ತನ್ನ ದೇಹವನ್ನು ಪರೀಕ್ಷೆ ಮಾಡ್ಕೊಳ್ಳಿ ತಗೊಂಡು ಸ್ವಾಮಿ ಹೇಳಿದ್ದಾರೆ. Amen. ನಾನು ಅದಕ್ಕೆ ಪೂರ್ತಿ ವಾಕ್ಯನ ಕೊಡೋದಿಲ್ಲ. 1 ಕೊರಿಂಥ 11:28 ಓದಿ. 11:28 ಓದಿ. ಕರ್ತನ ಮಿತ್ರಗಳು ನಾನೇ ಓದಲಾ? ಪ್ರತಿ ಮನುಷ್ಯನು ಹಾಂ ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಗೊಂಡು ತಿನ್ನಲಿ, ಹಾಂ ಆ ಪಾತ್ರೆಯಲ್ಲಿ ಕುಡಿಯಲಿ. ನೋಡಿ, ಅಲ್ಲಿ ಪರೀಕ್ಷಿಸಿಕೊಂಡವನಾಗಿ ಪ್ರತಿಯೊಬ್ಬ ಮನುಷ್ಯ ತಾನು ಪರೀಕ್ಷಿಸಬೇಕಂತ. ಏನಂದ, ನಾನು ದೇಹದಲ್ಲೇ ಇದ್ದೀನೋ ಅಥವಾ ನಾ ಸೈತಾನ ಕಾರ್ಯದಲ್ಲೇ ಇದ್ದೀನೋ ಅಥವಾ ದೇವರ ಕಾರ್ಯದಲ್ಲಿ ಇದ್ದೀನೋ ಪರೀಕ್ಷೆ ಮಾಡ್ಕೋಬೇಕಂತೆ. ಅದಕ್ಕೇನೆ ಕರ್ತನ ಮೆಚ್ಚಿ ಕೊಡುವಾಗ ನಾನು ಏನು ಹೇಳ್ತೀನಿ, ದೀಕ್ಷಾಸ್ಥಾನ ಆಗಿದ್ರು ಕೂಡ ನೀವು ಪಾಪದಲ್ಲಿದ್ದರೆ ತಗೋಬೇಡಿ ಅಂತ ಹೇಳ್ತೀನಿ. ಹೌದು. ನೆನಪಿದೆಯಾ? ನೆನಪಿದೆ. ಗ್ಯಾರಂಟಿನಾ? ಹೌದು. ನಾನು ವಾಕ್ಯ ಕೊಡೋಕೆ ಯಾಕೆ ಹೇಳ್ತೀನಿ ಗೊತ್ತಾ, ನನಗೆ ಆ ತೀರ್ಪು ಆಗಬಾರ್ದು ಅಂತೇಳಿ. ಹೌದು. ಕರ್ತನ ಮೇಜು ಕೊಡೋನು ಶುದ್ಧ ಆಗಿರಬೇಕು, ತಗೊಳ್ಳೋನು ಶುದ್ಧ ಆಗಿರಬೇಕು. Amen. ಏನಾದರೂ ನನ್ನ ಶುದ್ಧತೆ ತಪ್ಪುಬಿಟ್ಟು ನಾನು ಸೇನೆ ಬದಲು ಜಯಮಜ್ಜಿ ಮೇಲೆ ಪ್ರೀತಿಗೆ ಕರ್ತನ ಮೇಜು ಕೊಟ್ಟರೆ ನಾ ತೀರ್ಪು ಅನುಭವಿಸ್ಬೇಕಾಗ್ತದೆ. ಹೌದು. ಅಲ್ಲಲ್ಲಿ ಇಲ್ಲಿ ಬರ್ತಿದೆ, ಪ್ರತಿ ಮನುಷ್ಯ ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯನ್ನು ತೆಗೆದುಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಹಾಗಾದರೆ ಆ ರೊಟ್ಟಿ ಯಾರು? ಯೇಸು ಸ್ವಾಮಿನೇ. ಜೀವವುಳ್ಳ ರೊಟ್ಟಿ ಪರಲೋಕದಿಂದ ಇಳಿದು ಬಂದಿದೆ ಹೇಳಿದ್ರೆ ಆ ರಕ್ತ ಯಾವುದು? ನಮಗೋಸ್ಕರ ಸುರಿಸಿರ್ತಕ್ಕಂಥ ರಕ್ತ. ಹಾಲೆಲೂಯಾ. Hallelujah. ಏಕೆಂದರೆ 29 ಏಕೆಂದರೆ ಏಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವನು, ಹಾಗೆ ತಿಂದು ಕುಡಿದು ನ್ಯಾಯ ತೀರ್ಪಿಗೆ ಒಳಗಾಗುವನು. ಹಾಗಾದರೆ ಈ ಒಂದು ವಾಕ್ಯದಲ್ಲಿ ನಮಗೆ ಈ ಒಂದು ಕರ್ತನ ಮೇಲೆ ಯಾಕೆ ಕೊಟ್ಟರು, ಆದಷ್ಟು ಪಾಪ ಪ್ರಜ್ಞೆ ಬರಲಿಂದಲೇ ಯೇಸು ಸ್ವಾಮಿ ಕೊಟ್ಟಿರ್ಬೋದು. ಹೌದು. ಹಲ್ಲೆಲೂಯಾ. Hallelujah. ಪ್ರೈಸ್ ಲಾರ್ಡ್. Hallelujah. ಪ್ರೈಸ್ ಲಾರ್ಡ್. Hallelujah. ನಿದ್ರೆ ಮಾಡೋರು ಆಮೇಲೆ ಹೇಳಿ, ಸಮಯ ಬೇರೆ 12:30 ಗಂಟೆ ಮಾತ್ರ ಆಗಿರೋದು. ಅಲ್ಲಿ ಇನ್ನೂ ಸಮಯ ಇದೆ ಬೆಳ್ಕರಿಲಿಕ್ಕೆ. ಅಲ್ಲಲ್ಲಿಯಾ? ನಿದ್ರೆ ಮಾಡೋರು ಒಂದ್ಸಲ ಆಮೇಲೆ ಹೇಳಿ. ಹಾಂ, ಪರವಾಗಿಲ್ಲ, 3 ಜನ ಇದ್ದೀರಾ? 3 ಜನ ಇದ್ದೀರಾ? ಆಮೇಲೆ ಅಲ್ಲಲ್ಲಿಯಾ? ಅಲ್ಲಲ್ಲಿಯಾ? ಇಲ್ಲಿ ನೋಡಿ ಬರ್ತಿದೆ, ಏಕೆಂದರೆ ಕರ್ತನ ದೇಹವೆಂದು ವಿವೇಚಿಸಿ ತಿಂದು ಕುಡಿಯೋನು, ಹಾಗೆ ತಿಂದು ಕುಡಿಯೋನು ನ್ಯಾಯ ತೀರ್ಪಿಗೆ ಒಳಗಾಗುವನು. ಹಾಗೇನೆ ಈ ಒಂದು ಕರ್ತನ ಮೇಲೆ ಕೈ ಹಾಕುವಾಗ ನೀವು ವಾಕ್ಯ ಪ್ರಕಾರ ನಡೀಲೇ ಇಲ್ಲಾಂದರೆ ನ್ಯಾಯ ತೀರ್ಪಿಗೆ ಒಳಗಾಗ್ತೀರಾ. ಕರ್ತನ ಮೇಲೆ ಕೈ ಹಾಕಬೇಕಿದ್ರೆ ನೀನು ವಾಕ್ಯ ಪ್ರಕಾರ ನಡೆದ್ರೆ ಮಾತ್ರ ಕೈ ಹಾಕಬೇಕು. ಇವತ್ತು ಏನು ವಾಕ್ಯ ಬಂದಿದೆ ಗೊತ್ತಾ, ಪಾಪಿಗಳಿಗೋಸ್ಕರ ರಕ್ತ ಸುರಿಸಿದ್ರೆ ಅದಕ್ಕೆ ಪಾಪಿಗಳೇ ಕುಡಿಬೇಕು.
ಹಾಗಾದ್ರೆ ಈ ವಾಕ್ಯನ ಯಾಕೆ ಕೊಡಬೇಕಾಗಿತ್ತು? ನಿನ್ನ ನೀ ಪರೀಕ್ಷೆ ಮಾಡ್ಕೋತೇಳಿ. ಹೌದು. ಇವತ್ತು ಬೀಡಿ ಸೇದೋರ್ಗೂ ಕೊಡ್ತಾ ಇದ್ದಾರೆ, ಸಿಗರೇಟ್ ಸೇದೋರ್ಗೂ ಕೊಡ್ತಾ ಇದ್ದಾರೆ, ಅನ್ಸಪಾನ ಬರೋ ತಿನ್ನೋರು ಕೊಡ್ತಿದ್ದಾರೆ. ಪಾಪಿಗಳಿಗೆ ಕೊಡ್ಬೇಕಾಗುತ್ತೆ. ಅದು ಇನ್ಯಾವ ಸೀಮೆ ಲೆಕ್ಕಾಚಾರ ನನಗಂತೂ ಗೊತ್ತಿಲ್ಲ. ನನಗೆ ದೇವರಾತ್ಮ ಪ್ರಕಟಿಸಿದ ರೀತಿ ಯಾವುದಂತಂದರೆ, ನೀನು ಪಾಪಿಗಳಿಗೆ ಕೊಡಬೇಡ. ಪಾಪಿಗಳನ್ನು ಸ್ವಾಮಿ ಪ್ರೀತಿ ಮಾಡಿದ್ರು, ಆದರೆ ಪಾಪನ ದ್ವೇಷ ಮಾಡಿದ್ರು. ಪಾಪಿ ನೀನು, ನಿನ್ನ ಪ್ರೀತಿ ಮಾಡಿದ್ರು, ಆದರೆ ನೀನು ಮಾಡಿದ ಪಾಪನ ದ್ವೇಷ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಆ ಪಾಪದಿಂದನೇ ನೀವು ದೇವರ ಮುಖಕ್ಕೆ ನೀವು ಅಡ್ಡ ಬರ್ತಾ ಇದ್ದೀರಾ. ದೇವರ ಮುಖ ಕಾಣದಂಗೆ ಅಡ್ಡ ಆಗ್ತಿದ್ದೀರ ನೀವು. ಹಲ್ಲೆಲೂಯಾ. ಹಾಗಾದರೆ ಬಲಹೀನರಾಗೋರು ನ್ಯಾಯ ತಿಳ್ಕೊಳ್ಳೋದು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಹಾಂ ಮತ್ತು ಅನೇಕರು ಸಾಯುತ್ತಾರೆ. ಏನಾಗ್ತದಂತೆ? ಅನೇಕರು ಬಲಹೀನರು. ಫಸ್ಟ್ ನಿಮ್ಮನ್ನು ಸಾಯಿಸ್ಬಿಡೋದಿಲ್ಲ ದೇವರು. ಫಸ್ಟ್ ನೀವು ದೇವರ ವಿರುದ್ಧ ಅಹಂಕಾರ ಆಡಿ ದುರಾತ್ಮನ ಮಾತ್ರ ಕೇಳಿ ಕರ್ತನ ವೇಜ ಕೈ ಹಾಕಿದ್ರೆ ಫಸ್ಟ್ ನಿಮಗೆ ಬಲಹೀನತೆ, ವೀಕ್ನೆಸ್, ಹಿಂಗೇನು ಅಡಗೋದು, ಹಿಂಗಾಗೋದು, ಹಿಂಗಾಗ್ತೀರಾ. ಬಲಹೀನತೆ ಕೊಡ್ತಾರೆ. ಅಲ್ಲಿ ನೋವಂತೆ, ಇಲ್ಲಿ ನೋವಂತೆ ಹೇಳಿ. ಆದ್ರೂ ನೀವು ಹೇಳಿದ ಮಾತು ಕೇಳಿಲ್ವಾ? ನೆಕ್ಸ್ಟ್ ಪ್ರಮೋಷನ್ ಯಾವುದು? ರೋಗ. ಫಸ್ಟ್ ಬಲಹೀನತೆ, ಅದ್ರಲ್ಲೂ ನೀವು ಬಗ್ಲಿಲ್ವಾ? ನೆಕ್ಸ್ಟ್ ಕೊಡೋದು ಯಾವುದು? ರೋಗ. ರೋಗಕ್ಕೂ ನೀವು ಬಗ್ಲಿಲ್ವಾ? ಕೊನೆಗೆ ನಿಮಗೆ ಸಾವು. ಯಾವ್ದು ಬೇಕು? ಯಾವ್ದು ಬೇಕು? ಈ ಮೂರು ಬೇಡ, ಈ ಮೂರು ಬೇಡ. ಮೂರು ಬದಲಿಗೆ ನಾವು ಶುದ್ಧರಾಗ್ಬಿಟ್ರೆ ಒಳ್ಳೇದು. ಕೆಳಗಡೆ ವಾಕ್ಯದಲ್ಲಿ ಬರೆದಿದೆ, ಇನ್ನೊಂದ್ಸಲ ಓದಪ್ಪ, ಇದೊಂದು ವಾಕ್ಯ ಓದಪ್ಪ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗೋದಿಲ್ಲ. ಹಾಗಾದರೆ ನಾವು ಏನು ಮಾಡುವ ಗೊತ್ತಾ? ನಮ್ಮನ್ನು ನಾವು ವಿಚಾರಿಸ್ಕೋಬೇಕು. ಏನಂತ? ನಾನು ದೇವರ ಆತ್ಮದಲ್ಲಿ ಇದ್ದೀನೋ, ದುರಾತ್ಮದಲ್ಲಿ ಇದ್ದೀನೋ, ದೇವರ ಸ್ವರೂಪದಲ್ಲಿ ಇದ್ದೀನೋ ಅಥವಾ ಸೈತಾನನ ಸ್ವರೂಪದಲ್ಲಿ ನಾನು ಇದ್ದೀನೋ? ದೇವರು ಸೃಷ್ಟಿ ಮಾಡಿದ ಯಾವ ಸ್ವರೂಪ? ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ರು. ಆದರೆ ಆದಾಮ ಏನು ಮಾಡ್ದ? ಸೈತಾನನ ಸ್ವರ ಕೇಳಿ ಸೈತಾನನಿಗೆ ಎಲ್ಲ ಅಧಿಕಾರನ ಕೊಟ್ಬಿಟ್ಟವನು. ಇವತ್ತು ಅವನು ಮಾಡೋ ತಪ್ಪಿಂದ ಇವತ್ತು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಅಲ್ಲಲ್ಲಿಯ ಅದೇ ನೀವು ಮಾಡೋ ತಪ್ಪಿಂದ ನಿಮ್ಮ ಕುಟುಂಬ ಅನುಭವಿಸ್ತದೆ ಪ್ರಿಯರೇ. ನೀವು ಒಳ್ಳೆಯವರಾದರೆ ನಿಮ್ಮ ಕುಟುಂಬಕ್ಕೆ ಸಾವಿರಾರು ತಲೆಮಾರುಗಳವರೆಗೆ ಆಶೀರ್ವಾದ ಅಂತ ಬರೆದಿದೆ. ಆದರೆ ಹಾಲೆಲಿಯ ನೀವು ತಪ್ಪು ಮಾಡಿದ್ರೆ 4 ತಲೆಮಾರಿಗೆ ಶಾಪ ಅಂತ ಬರ್ತದೆ ಪ್ರಿಯರೇ. ನಿಮ್ಮ 4 ತಲೆಮಾರಿನ ಶಾಪದಲ್ಲಿ ಇರಿಸಬೇಕಾ? ನೀವು ಇನ್ನೂ ಸೈತಾನ ಸ್ವರ ಕೇಳ್ತಾ ಇದ್ದೀರಿ. ನಿಮ್ಮ ಸಂತತಿ 1000 ತಲೆಮಾರುಗಳಿಗೆ ಆಶೀರ್ವಾದ ಆಗಬೇಕಾ? ದೇವರ ವಾಕ್ಯ ಪ್ರಕಾರನೇ ನಡೆದು ದೇವರ ರಾಜ್ಯನ ಮಹಿಪಡಿಸೋಣ ಪ್ರಿಯರೇ. ಹಾಲೆಲೂಯಾ. ನಮ್ಮನ್ನು ನಾವು ವಿಚಾರಣೆ ಮಾಡಿದ್ರೆ ನ್ಯಾಯ ತೀರ್ಮಾನಕ್ಕೊಳಗಾಗೋದಿಲ್ಲ. ಹಾಗಾದರೆ ದೇವರು ಕೊಟ್ಟಂಥ ಆತ್ಮ ಯಾವುದು? ಯೇಸುವಿನ ಆತ್ಮ ನಮಗೆ ಕೊಟ್ಟಿರೋದು. ತನ್ನ ಮಗನ ಸ್ವರೂಪ ಉಳ್ಳವರಾಗಬೇಕೆಂದು ನಿಮ್ಮನ್ನು ನೇಮಿಸಿದ್ದೇನೆ ಅಂತ ಬರೆದಿದೆ. ಹಾಗಾದರೆ ನಾವು ಯಾರ ಸ್ವರೂಪದಲ್ಲಿರಬೇಕು? ಯೇಸು ಸ್ವಾಮಿಯ ಸ್ವರೂಪದಲ್ಲಿರಬೇಕು. ಹಾಲೆಲೂಯಾ. ನಮ್ಮನ್ನು ನೋಡಿದಾಗ, ತಂದೆ ದೇವರು ನೋಡಿದಾಗ ಎಲ್ಲರೂ ಯೇಸು ಸ್ವಾಮಿ ಥರನೇ ಕಾಣಬೇಕಂತೆ. ನನ್ನ ಮಗ ಯೇಸು ಎಲ್ಲಿಂದ ಅವ್ರು ಹುಡುಕಬೇಕಂತೆ, ಸಿಗಲೇಬಾರ್ದಂತೆ ಯೇಸು ಸ್ವಾಮಿನ. ಯಾಕೆಂದೇಳು? ಎಲ್ಲರೂ ಯೇಸು ಥರ ಕಾಣ್ತಿರಲ್ಲ. ಹಿಂಗೆ ನೋಡಿದಾಗ ಅವರು ಎಲ್ಲರನ್ನು ಯೇಸು ಸ್ವಾಮಿ ಥರನೇ ಕಂಡ್ರೆ ಎಷ್ಟು ಚೆನ್ನಾಗಿರ್ಬೋದಲ್ಲ. ಹಾಲೆಲೂಯಾ. ಅವ್ರಿಗೆ ಅವ್ರ ಸ್ವಂತ ಮಗ ಯಾರ್ದು ಗೊತ್ತಾಗದಷ್ಟು ಮಟ್ಟಿಗೆ ನಾವು ಬದಲಾಗಬೇಕು. ಆಮೇಲೆ ಹಾಲೆಲೂಯಾ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರಿಯರೇ, ನಾವು ಈ ಥರ ಆಗಬೇಕಾದ್ರೆ ಕೊನೆಯ ವಾಕ್ಯ ಇದು. ನಾವು ದೇವರಂತೆ ಆಗಬೇಕಾದ್ರೆ ಇನ್ನೊಂದು ಕೊನೆಯ ವಾಕ್ಯ 1 ಯೋಹಾನ 1:9. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನಾಗಿರೋದ್ರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಾಗಾದರೆ ಪರಿಶುದ್ಧ ಆಗಬೇಕಿದ್ರೆ ನಾವು ನಮ್ಮ ಪಾಪನ ಒಪ್ಪಿಕೊಂಡು ಅರಕೆ ಮಾಡಬೇಕು ದೇವರಿಗೆ. ನೀವು ಪರಿಶುದ್ಧರಾಗಬೇಕಾ? ನಿಮ್ಮ ಪಾಪನ ಒಪ್ಕೊಳ್ಳಿ. ನೀವು ಪರಿಶುದ್ಧರಾಗಬೇಕಾ? ಪಾಪ ಪರಿಹಾರಕ್ಕೋಸ್ಕರ ದೀಕ್ಷಾಸ್ಥಾನ ತಗೊಳ್ಳಿ. ಇನ್ನು ನಾನು ಮಾಡೋದಿಲ್ಲ, ನನ್ನ ಮಗನ ಮದುವೆ ಆಗ್ಬಿಡ್ಲಿ, ನನ್ನ ಮಗಳ ಮದುವೆ ಆಗ್ಬಿಡ್ಲಿ ಅಂತ ಕುಣಿತೀರಾ? ನೀವು ಯಾವಾಗ ಹೋಗ್ತೀರಾ ಅಂತ ನಿಮಗೆ ಗೊತ್ತಿಲ್ಲ. ನಿಜಾನ? ಯಾವಾಗ ಹೋಗ್ತೀರಿ ಗೊತ್ತಿದೆಯಾ? ಇವತ್ತು ನಾನು ದೀಕ್ಷಾಸ್ಥಾನ ತಗೊಳ್ಳೋದಿಲ್ಲ ಅಂಕಲ್, ನನಗೆ ನಾಳೆ ಆಗಲಿ ನನ್ನ ಮಗನ ಮದುವೆ ಆಗ್ಬಿಡ್ಲಿ, ಆಮೇಲೆ ಬಂದು ದೀಕ್ಷಾಸ್ಥಾನ ತಗೊಳ್ತೀನಿ. ದೀಕ್ಷಾಸ್ಥಾನ ತಗೊಳ್ಳೋದು ಯಾಕಂತ ಮತಾಂತರ ಕಲ್ಲ ಕಣಮ್ಮ. ಪಾಪದ ಪಾಲಿಗೆ ನೀವು ಸಾಯಬೇಕು, ದೇವ್ರಿಗೋಸ್ಕರ ಜೀವಿಸ್ಬೇಕು ಅಂತೇಳಿ ಅಷ್ಟೇ. ಪಾಪಕ್ಕೆ ಸಾಯಬೇಕು, ದೇವ್ರಿಗೋಸ್ಕರ ಹುಟ್ಟಬೇಕು. ಈಗ ಒಂದು ಭತ್ತನ ಭೂಮಿಗೆ ಹಾಕಿದಾಗ ಅದು ಸಾಯ್ತದೆ, ಅಲ್ಲಿಂದ ಅದೇನಾಗ್ತದೆ? ಮೊಳಕೆ ಹೊಡೆದು ಚಿಗುರ್ತದೆ. ಹಾಗೇನೆ ಪ್ರಿಯರೇ, ನೀನು ಸಾಯ್ತೀಯ, ಅಲ್ಲಿಂದ ಮೊಳಕೆ ಹೊಡೆದ್ಬಿಟ್ಟು ದೇವ್ರಿಗೋಸ್ಕರ ಬರ್ತೀಯ. ಮರು ಹುಟ್ಟು ನಿನಗೆ. ಈ ಮರು ಹುಟ್ಟೆ ದೀಕ್ಷಾಸ್ಥಾನ ಪ್ರಿಯರೇ. ಅಲ್ಲಲ್ಲಿಯ ಹಾಗೆ ದೀಕ್ಷಾಸ್ಥಾನ ಆಗಿದ್ರೆ ಆಡಬಾರ್ದು ಆಟ ಆಡೋದಲ್ಲ.
ವಾಕ್ಯ ಪ್ರಕಾರ ನಡಿಬೇಕು. ಅದಕ್ಕೇನೆ ಸ್ವಾಮಿ ಮತ್ತಾಯಿ 22ನೇ ಅಧ್ಯಾಯದಲ್ಲಿ 19-20ರಲ್ಲಿ ಬರೆದಿದೆ ಏನಂತಾರೆ, ನೀನು ತಂದೆ ಮಗ ಪವಿತ್ರಾತ್ಮ ದೀಕ್ಷಾಸ್ನಾನ ಮಾಡಿ ಅವನಿಗೆ ಉಪದೇಶ ಮಾಡೋದ್ರಲ್ಲಿ ಬಿಟ್ಬಿಡಬೇಡ ಅಂತೇಳಿ. ಹೌದು. ಅವನಿಗೆ ವಾಕ್ಯದ ಉಪದೇಶ ಮಾಡಬೇಕು, ಶಿಷ್ಯರನ್ನಾಗಿ ಮಾಡಿ ದೀಕ್ಷಾಸ್ನಾನ ಕೊಡಬೇಕು. ಎಲ್ಲರೂ ಬಂದವರಿಗೆಲ್ಲ ದೀಕ್ಷಾನ ಕೊಡೋದಲ್ಲ, ಫಸ್ಟ್ ಶಿಷ್ಯರನ್ನಾಗಿ ಮಾಡಿ ದೀಕ್ಷಾನ ಕೊಟ್ಟು ದೀಕ್ಷಾನ ಕೊಟ್ಟ ಆದಮೇಲೆ ಅವ್ರಿಗೆ ಉಪದೇಶ ಮಾಡಬೇಕಂತ ಸ್ವಾಮಿ ವಾಕ್ಯದಲ್ಲಿ ಹೇಳಿದ್ದಾರೆ. ಹಾಗಾದರೆ ಪ್ರಿಯರೇ, ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ನಾವು ಆರೈಕೆ ಮಾಡಿದ್ರೆ ದೇವರ ನಂಬಿಗಸ್ತ ನೀತಿಯಂತರಾಗಿ ನಮ್ಮ ಪಾಪಗಳನ್ನ ಕ್ಷಮಿಸಿ ಬಿಟ್ಟು, ಪಾಪನ ಕ್ಷಮಿಸಿದ ಮೇಲೆ ನಾವು ಯಾರಾದೋ ಪರಿಶುದ್ಧರಾಗ್ಬಿಟ್ಟು ಯಾರಾದೋ ಪರಿಶುದ್ಧರಾದ ಆಗ ದೇವರು ಯಾರಾಗಿದ್ದಾರೆ? ಪರಿಶುದ್ಧರಾಗಿದ್ದಾರೆ. ದೇವರು ಪರಿಶುದ್ಧರಾದ್ಮೇಲೆ ನಾವು ಯಾರಾಗಿರ್ತೀವಿ? ಪರಿಶುದ್ಧರಾಗಿರ್ತೀವಿ. ಕ್ಷಮಿಸಿದ ಮೇಲೆ ಪರಿಶುದ್ಧರಾಗ್ಬಿಟ್ಟು ಆತನ ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಾಗಾದರೆ ಪ್ರಿಯರೇ, ನಾವು ಆತ್ಮದಲ್ಲಿ ಜೀವಿಸಬೇಕಾದ್ರೆ ನಾವು ಶುದ್ಧವಾಗಿ ಇರಬೇಕು. ಆಮೇಲೆ ಯಾವ ಥರ ಇರಬೇಕು? ಶುದ್ಧವಾಗಿರಬೇಕು. ರೋಮಪುರ 8:6 ಬರ್ತದೆ, ನಿನ್ನ ಶರೀರದ ಆಸೆ ಪ್ರಕಾರ ನಡೆದ್ರೆ ನಿನಗೆ ಮರಣ. ರೋಮಪುರ 8:6 ಇದೊಂದು ನೋಡ್ಬಿಡಿ ಆಯ್ತಾ. ರೋಮಪುರ 8:6 ರೋಮಪುರ 8ನೇ ಅಧ್ಯಾಯ 6ನೇ ವಾಕ್ಯ. ಹಲ್ಲೆಲೂಯಾ. 8:6 ಇಲ್ಲಿ 8:6 ಓದಿ ಹೌದಪ್ಪ. 8:6 ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಹಾಗಾದ್ರೆ ಪ್ರಿಯರೇ, ಚೆನ್ನಾಗಿ ಅರ್ಥ ಮಾಡಿ. ಲಕ್ಷ್ಮೀ ಎದ್ದೇಳಪ್ಪ, ನಿದ್ರೆ ಮಾಡಕ್ಕೆ ಬಂದಿದ್ದೀರಾ ನೈಟ್ ಪ್ರೇಯರ್ಗೆ? ಏಸಪ್ಪ ನೋಡ್ತಿದ್ದಾರೆ ನಿಮ್ಮನ್ನ? ಅಲ್ಲಲ್ಲಿಯ ನನ್ನ ಮಗಳು ಲಕ್ಷ್ಮಿ ಮಲಗಿದ್ದಾಳೋ ಕೇಳಿಸ್ಕೊಳ್ತಿದ್ದಾಳೋ ಅಂತೇಳಿ. ಅಲ್ಲಲ್ಲಿಯ ಈಗ ಸ್ವಾಮಿ ಹೇಳ್ತಿದ್ದಾರೆ, ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ. ಓದು ಪ್ರೇಮ. ಅಲ್ಲಲ್ಲಿಯ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ. ಹಾಗಾದರೆ ನಿನ್ನ ದೇಹದಲ್ಲಿ ಇರ್ತಕ್ಕಂಥ ಆಸೆ ಪ್ರಕಾರ ನಡೆದ್ರೆ ನಿನಗೆ ಮರಣ ಅಂತಂದರೆ ನರಕ. ನೆಕ್ಸ್ಟ್ ಅಲ್ಲಿ ಬರ್ತಿದೆ, ಪವಿತ್ರ ಆತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವ. ಹಾಗಾದರೆ ಜೀವ ಬೇಕೋ ಮರಣ ಬೇಕೋ ನೀನೇ ತೀರ್ಮಾನ ಮಾಡು. ಆತ್ಮನ ಪ್ರಕಾರ ನಡೆದ್ರೆ ನಿನಗೆ ಜೀವ, ದುರಾತ್ಮನ ಪ್ರಕಾರ ನಡೆದ್ರೆ ನಿನಗೆ ಯಾವುದು? ಮರಣ. ದುರಾತ್ಮ ಯಾವುದು? ದೇಹದ ಆಸೆ. ಅದು ನೋಡಬೇಕು, ಇದು ತಿನ್ನಬೇಕು, ಅದು ಮಾಡಬೇಕು, ಆಸ್ತಿ ಸೇರಿಸ್ಬೇಕು, ಅಂತಸ್ತು ಸೇರಿಸ್ಬೇಕು, ಅವನ್ನೆಲ್ಲ ನನಗೆ ಆಗಬೇಕು. ಇದು ಹಲ್ಲೆಲೂಯಾ. ಬಿ ಕೇರ್ಫುಲ್, ಬಿ ಕೇರ್ಫುಲ್. ರಾತ್ರಿ ಪ್ರಾರ್ಥನೆಯಲ್ಲಿ ಸ್ವಾಮಿ ಇವತ್ತು ಹೇಳ್ತಾರ ಮಾತು, ನೀನು ಯಾರ ಸ್ವರೂಪದಲ್ಲಿದ್ಯಾ? ದೇವರು ನೀನು ಉಂಟು ಮಾಡಿದ್ದು ದೇವರ ಸ್ವರೂಪದಲ್ಲೇ, ಆದರೆ ನಿನ್ನ ಸ್ವರೂಪವನ್ನು ನೀನು ಬದಲಾವಣೆ ಮಾಡ್ಕೋಬಾರದು. ಆತ್ಮವನ್ನು ಕೊಟ್ಟಿದ್ದು ನಿನ್ನ ದೇಹನ ಕಂಟ್ರೋಲ್ ಮಾಡೋಕ್ಕೆ, ಆದರೆ ನೀನೇ ಆತ್ಮನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಸೈತಾನನ ಮಗ ಆಗ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ನಾವು ಆದಾಮನ ಥರ ಆಗದೇ ನಾವು ಏನು ಮಾಡಬೇಕು ಅಂತಂದರೆ, ಹಲ್ಲೆಲೂಯಾ, ಕೇಳಿಸ್ಕೊಳ್ಳಿ ಅಲ್ಲ. ಹಲೋ ಗಂಡಸರೇ, ಹಾಗಾದರೆ ನಾವೇನು ಮಾಡಬೇಕು? ಆದಾಮನ ಥರ ದೇವರನ್ನ ಮುಖಾಮುಖಿ ನೋಡ್ದ, ಆತ್ಮಿಕವಾಗಿ ಇದ್ದ. ದೇವರು ತಂಗಾಳಿಯಲ್ಲಿ ಬಂದು ಸಂಜೆ ತಂಗಾಳಿಯಲ್ಲಿ ಬಂದು ಮಾತಾಡಿಸ್ತಾ ಇದ್ರು. ಅಂತಹ ದೇವರನ್ನ ಅಷ್ಟೆಲ್ಲ ಸಮೃದ್ಧಿಯಾಗಿರೋ ತೋಟವನ್ನೆಲ್ಲ ಬಿಟ್ಟು ಅವನು ಏನು ಮಾಡ್ದ? ಶಾಪಗ್ರಸ್ತವಾದಂಥ ಹಣ್ಣನ್ನು ತಿಂದು ಶಾಪಗ್ರಸ್ತಾಗಿ ಸೈತಾನ ಸ್ವರ ಕೇಳ್ದ. ಹಾಗೇನೆ ನೀವು ಆಲಯಕ್ಕೆ ಬರಬೇಕಾದ್ರೆ ನಿಮಗೆ ಸೈತಾನ ಸ್ವರ ಕೊಡ್ತಾನೆ, ಹೋಗಬೇಡ. ವಾಕ್ಯ ಓದುವಾಗ ಸೈತಾನ ಸ್ವರ ಕೊಡ್ತಾನೆ, ಓದಬೇಡ. ಸತೀಶ್ ಫಾಸ್ಟ್ರು ಬೆಳಿಗ್ಗೆ ವಾಕ್ಯ ಕೊಡುವಾಗ ನೀನು ಕೇಳಬೇಡ. ಚಂದ್ರಶೇಖರ ವಾಕ್ಯ ಕೊಡುವಾಗ ನೀನು ನಿದ್ರೆ ಮಾಡು. ಇದನ್ನ ಸೈತಾನ ಹೇಳ್ತಾನೆ ಬಂದು. ನೀನು ಅದಕ್ಕೆ ಕಿವಿ ಕೊಟ್ಟೆ, ಮರಣ ಗ್ಯಾರಂಟಿ. ಅದೇ ನೀವು ದೇವರ ವಾಕ್ಯಕ್ಕೆ ದೇವರಿಗೆ ಬಹುಮಾನ ಕೊಟ್ಟರೆ ನಿಮಗೆ ಈ ಕ್ಷಣದಿಂದನೇ ಹೊಸದಾಗಿ ಹುಟ್ಟಿ ಜೀವ ಬರ್ತದೆ. ಹಾಗಾದರೆ ದೇವರ ಸ್ವರೂಪದಲ್ಲಿ ನಾವು ಆಲ್ರೆಡಿ ಇದ್ದೀವಿ ಪ್ರಿಯರೇ. ಯಾರ ಸ್ವರೂಪದಲ್ಲಿ? 1:26 ಮತ್ತು ರೋಮಪುರ 8:29 ಪ್ರಕಾರ ನಾವು ಆತನ ಮಗನ ಸ್ವರೂಪದಲ್ಲಿ ಇರಬೇಕು ಅಂತ ದೇವರು ನಮ್ಮನ್ನೆಲ್ಲ ನೇಮಕ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ನಾವೆಲ್ಲರೂ ಏಸಪ್ಪನ ಸ್ವರದಲ್ಲೇ ಇರೋದು. ಹಂಗೆ ಹೇಳ್ಕೊಂಡು ಚಂದ್ರಶೇಖರ್ ಅಂಕಲ್ ಮುಖ ನೋಡ್ಕೊಂಡು, ಅಂಕಲ್ ನಿಮ್ಮ ಮೂತಿ ಉದ್ದ ಇದೆ, ಏಸಪ್ಪ ಹಿಂಗೆ ಈ ಥರ ಕೇಳಬೇಡಿ. ದೇಹದ ರೂಪ ಅಲ್ಲ, ಆತ್ಮದ ರೂಪ ಅಂತ ಹೇಳ್ತಿದ್ದೀವಿ. ದೇಹದ ರೂಪ ಅಪ್ಪ ಇದ್ದಂಗೆ ಮಗ ಇರೋದು, ಆದರೆ ಆತ್ಮದ ರೂಪ ಹೆಂಗೆ ಗೊತ್ತಾ? ದೇವರು ಇದ್ದಂಗೆ ನೀನಿರೋದು. ದೇಹದ ರೂಪ ಯಾವುದು? ಅಪ್ಪ ಇದ್ದಂಗೆ ಮಕ್ಕಳಿರೋದು, ಸಂತತಿ ಇದ್ದಂಗೆ ಮಕ್ಕಳಿರೋದು.
ಆತ್ಮದ ರೂಪ ಯಾವುದು? ದೇವರು ಇದ್ದಾಗ ನಾವಿರೋದು ಪ್ಲೇರೆ. ಹಾಗಾದ್ರೆ ನಾವು ದೇವರು ಇರುವಾಗ ಇದ್ದು ದೇವರ ರಾಜ್ಯನ ಮಹಿಮೆ ಪಡುವ. ಹಾಗಾದ್ರೆ ನಾವು ಯಾರ ಸ್ವರೂಪದಲ್ಲಿದ್ದೀವಿ ಈಗ? ನಿಜನಾ? ನಾನು ಕರ್ರಿಗೆ, ನಾನು ಬೆಳ್ಳಿಗೆ, ನಾನು ಮೂತಿ ಉದ್ದ ಅಂತ ಹೇಳ್ತೀರಾ? ಇಲ್ಲ ಇಲ್ಲ, ನೀವು ದೇವರ ಸ್ವರೂಪ, ನೀವು ದೇವರ ಮಕ್ಕಳು ಪ್ರಿಯರೇ. ನೀವು ಅಪ್ಪ ಅಮ್ಮನಿಂದ ದೇಹದಿಂದ ಹುಟ್ಟಿರ್ಬೋದು, ಆದರೆ ಈಗ ಆತ್ಮದಿಂದ ಹುಟ್ಟಿರೋ ಕಾರಣಕ್ಕೆ ನೀವು ದೇವರ ಮಕ್ಕಳು. ನಾವು ಇವತ್ತು ದೇವರ ಮಕ್ಕಳು. ಎದೆ ತಟ್ಕೊಂಡು ಹೇಳಿ, ನಾನು ದೇವರ ಮಕ್ಕಳು, ದೇವರ ಮಗಳಾಗಿದ್ದೀವಿ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮ ಸಹಿತ ಸ್ವಾಮಿ, ಈ ನೈಟ್ ಪ್ರೇಯರ್ನ ಸಮಯದಲ್ಲಿ ಪ್ರಾರ್ಥನೆ ಮಾಡೋದಕ್ಕೊಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸು ಅಪ್ಪ. ಈ ಸಮಯದಲ್ಲಿ ನಿನ್ನ ಆಶೀರ್ವದಿಸು, ಬಲಪಡಿಸು, ಶಕ್ತೀಕರಿಸು, ಶುದ್ಧೀಕರಿಸು. ನಿನ್ನ ರಾಜ್ಯದ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸು ಸ್ವಾಮಿ. ನಾವು ನಿನ್ನ ಸ್ವರೂಪದಲ್ಲಿ ಉಂಟಾಗಿದ್ದೀವಿ ಸ್ವಾಮಿ. ನಮ್ಮ ಸ್ವರೂಪ ಬದಲಾಗದಂತೆ ಕಾಪಾಡು ಸ್ವಾಮಿ. ನಾವು ಸೈತಾನನ ಸ್ವರ ಕೇಳುವುದಾಗಲಿ ಅಥವಾ ನನ್ನ ಸ್ವಂತ ಬುದ್ಧಿಯ ಪ್ರಕಾರ ನಡೆದು ನನ್ನ ಆತ್ಮವನ್ನು ಹಾಳು ಮಾಡಿಕೊಳ್ಳೋದಾಗೆ ನಿನ್ನ ಒಂದು ವಾಕ್ಯದ ಪ್ರಕಾರ ನಡೆದು ನಿನ್ನ ಸ್ವರೂಪದಲ್ಲೇ ನಾವು ಇದ್ದು ಪರಲೋಕಕ್ಕೆ ಸೇರುವಲ್ಲಿವರೆಗೂ ಸೇರಿದ ಮೇಲೂ ನಿನ್ನ ಸ್ವರೂಪದಲ್ಲಿ ಇರುವಂತೆ ಮಾಡು ಸ್ವಾಮಿ. ನಿನ್ನ ನಾಮದ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸುವಂತೆ ಇವತ್ತು ನೈಟ್ ಪ್ರೇಯರ್ನಲ್ಲಿ ಸ್ವಾಮಿ ವಚನದ ಬಗ್ಗೆ ಕೊಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮುಂದೆ ಆರಾಧನೆ ನಡೆಸಿ ನಾವು ವಿಜ್ಞಾಪನೆ ಪ್ರಾರ್ಥನೆ ಮಾಡುವಾಗ ನಿನ್ನ ನಾಮ ಮಹಿಮೆ ಆಗಲಿ ಸ್ವಾಮಿ. ಯೇಸುವಿನ ಕೃಪೆಯ ನಾಮದಲ್ಲಿ ಬೇಡಿ ಬಂದು ತಂದೆ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು 10 ನಿಮಿಷ ರಿಲ್ಯಾಕ್ಸ್ ತಗೊಂಡು ಪುನಃ ನಾವು ಪ್ರಾರ್ಥನೆ ಪ್ರಾರಂಭಿಸೋಣ. ಆಮೇಲೆ 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 ಈಗ ನಾವು ಆತ್ಮ ಸ್ವರೂಪನನ್ನು ಆರಾಧನೆ ಮಾಡೋಣ ಪ್ರಿಯರೇ. ಆತ್ಮನನ್ನು ಕರೆಯುವ. ನಾವೆಲ್ಲರೂ ಆತ್ಮ ಸ್ವರೂಪದಲ್ಲಿ ನಾವಿದ್ದೀವಿ. ಆತ್ಮನನ್ನು ಕರೆಯೋಣ. ಆತ್ಮನೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ನೀವು ಬಂದಾಗ ಸಂತೋಷವು, ನೀವು ಬಂದಾಗ ಸಮಾಧಾನವು, ನೀವು ಬಂದಾಗ ಸಂತೋಷವು, ನೀವು ಬಂದಾಗ ಸಮಾಧಾನವು. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ ಏಸಯ್ಯ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ನೀವು ಬಂದಾಗ ಹೊಸ ಬಾಳು, ನೀವು ಬಂದಾಗ ನವ ಜೀವ, ನೀವು ಬಂದಾಗ ಹೊಸ ಬಾಳು, ನೀವು ಬಂದಾಗ ನವ ಜೀವ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ ಏಸಯ್ಯ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ನೀವು ಬಂದಾಗ ಬಿಡುಗಡೆಯು, ನೀವು ಬಂದಾಗ ಆರೋಗ್ಯವು, ನೀವು ಬಂದಾಗ ಬಿಡುಗಡೆಯು, ನೀವು ಬಂದಾಗ ಆರೋಗ್ಯವು. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ನೀವು ಬಂದಾಗ ಸಮೃದ್ಧಿಯು, ನೀವು ಬಂದಾಗ ಸಂತೃಪ್ತಿಯು, ನೀವು ಬಂದಾಗ ಸಮೃದ್ಧಿಯು, ನೀವು ಬಂದಾಗ ಸಂತೃಪ್ತಿಯು. ಹಲ್ಲೆಲೂಯ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ಹೌದಪ್ಪ, ಆತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಸ್ವರೂಪದಲ್ಲೇ ನಮ್ಮನ್ನು ಉಂಟು ಮಾಡಿದಿರ ಸ್ವಾಮಿ.
ನಿಮ್ಮ ಸ್ವರೂಪ ನಮ್ಮ ಜೀವಿತದಲ್ಲಿ ಎಂದೆಂದು ಬದಲಾಗದಂತೆ ಕಾಪಾಡಪ್ಪ. ನೀನು ಬಂದಾಗ ಸಂತೋಷ ಸ್ವಾಮಿ, ನೀನು ಬಂದಾಗ ಸಮಾಧಾನ ಸ್ವಾಮಿ, ನೀನು ಬಂದಾಗ ಬಿಡುಗಡೆ ಸ್ವಾಮಿ, ನೀನು ಬಂದಾಗ ಆಶೀರ್ವಾದ ಸ್ವಾಮಿ, ನೀನು ಬಂದಾಗ ಆರೋಗ್ಯ ಸ್ವಾಮಿ, ನೀನು ಬಂದಾಗ ಹೊಸ ಬಾಳು ಸ್ವಾಮಿ, ನೀನು ಬಂದಾಗ ನನ್ನ ಕುಟುಂಬದಲ್ಲಿ ಸಮಾಧಾನ ಸ್ವಾಮಿ, ನೀನು ಬಂದಾಗ ನನಗೆ ಸಮೃದ್ಧಿ ಸ್ವಾಮಿ, ನೀನು ಬಂದಾಗ ನಿನ್ನ ಕೃಪೆ ನನಗೆ ಸ್ವಾಮಿ, ನೀನು ಬಂದಾಗ ನನಗೆ ಆಶೀರ್ವಾದ ಸ್ವಾಮಿ. ನನ್ನನ್ನು ನಿನ್ನಂತೆಯೇ ಮಾರ್ಪಡಿಸಿದಕ್ಕಾಗಿ ಸ್ತೋತ್ರ ತಂದೆ. ಪ್ರಭು ಯೇಸುವಿನ ಅಭಿಷೇಕವನ್ನು ನಾಮದಲ್ಲಿ ಬೇಡಿ ಬಂದ ತಂದೆ. ಆಮೆನ್. ಆಮೆನ್. ನಡೆಸ್ಕೊಟ್ಟಿದೀಯ ಸ್ತೋತ್ರ ರಾಜ. ವಿಜ್ಞಾಪನೆ, ಪ್ರಾರ್ಥನೆ, ಆರಾಧನೆ ಭಾಗ, ವಾಕ್ಯದ ಭಾಗ ಎಲ್ಲವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದೀಯ ಸ್ತೋತ್ರ ರಾಜ. ಅಪ್ಪ, ನಮ್ಮ ಬಂಧನನೆಲ್ಲ ಮುರಿದಾಕಿದೀಯ ಸ್ತೋತ್ರ ರಾಜ. ನಮ್ಮ ಅನಾರೋಗ್ಯನೆಲ್ಲನ್ನು ತೆಗೆದಾಕಿದೀಯ ಸ್ತೋತ್ರ ರಾಜ. ಅಡೆತಡೆನೆಲ್ಲನ್ನು ನೀಗಿಸಿದೀಯ ಸ್ತೋತ್ರ ರಾಜ. ಯೇಸುವೇ ನಿಮಗೆ ಸ್ತೋತ್ರಪ್ಪ, ಸ್ತೋತ್ರ ರಾಜ. ಇಷ್ಟೊತ್ತು ನಡೆಸಿದ್ದೀಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ರಾಜ. ಇನ್ನು ನಿರಂತರವಾಗಿ ನಡೆಯುವಂತೆ ನೀ ಕಾರ್ಯ ಮಾಡ್ತೀಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ರಾಜ. ನಿನ್ನ ನಾಮ ಮಹಿಮೆ ಆಗಲಿ. ಎಲ್ಲರ ನಿದ್ರೆಯನ್ನು ತೆಗೆದಾಕಪ್ಪ ನಿನ್ನ ನಾಮದಲ್ಲಿ. ಅಪ್ಪ, ಎಲ್ಲರಿಗೂ ಅರಸು ಕೊಡಪ್ಪ, ಸಂತೋಷ, ಸಮಾಧಾನ ಕೊಡುತ್ತದೆ, ಆರೋಗ್ಯ ಕೊಡುತ್ತದೆ. ಅಪ್ಪ, ಎಲ್ಲವನ್ನು ನಿನ್ನ ನಾಮದಲ್ಲಿ ಬಿಡುಗಡೆ ಮಾಡ್ತಾ ಇರ್ತದೆ. ಅಪ್ಪ, ನೀನಾಗಿ ಮಾಡ್ತೀಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ರಾಜ. ನಿನ್ನ ನಾಮ ಮಹಿಮೆ ಆಗಲಿ. ಯೇಸುವಿನ ನಾಮದಲ್ಲಿ ಪವಿತ್ರ ಆತ್ಮದಲ್ಲಿ ಬೇಡಿ ಬಂದಿದ್ದೀನಿ ನನ್ನ ಪರಲೋಕದ ತಂದೆಯ. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸು ಕ್ರಿಸ್ತನ ಕೃಪೆ, ಪ್ರೀತಿಯ ಪವಿತ್ರಾತ್ಮನ ಸುಮಧುರವಾದ ಅನ್ಯೋನ್ಯತೆ ಇಂದಿಗೂ ಎಂದಿಗೂ ಯೇಸು ಸ್ವಾಮಿ ನಮ್ಮನ್ನು ಕರೆದುಕೊಂಡು ಹೋಗುವಲ್ಲಿವರೆಗೂ ಇರಲಿ. ಪ್ರಭು ಯೇಸು ನಾಮಕ್ಕೆ ಜಯ, ಪ್ರಭು ಯೇಸು ರಕ್ತಕ್ಕೆ ಜಯ, ಪ್ರಭು ಯೇಸು ನಾಮಕ್ಕೆ ಸಂಪೂರ್ಣ ಜಯವಾಗಲಿ. ದೇವರು ನಿಮ್ಮನ್ನು ಆಶ್ರಯಿಸಲಿ. ನಾವೆಲ್ಲರ ಆತ್ಮಸ್ವರೂಪನಾಗಿ ಜೀವಿಸಲಿಕ್ಕೆ ದೇವರು ಸಹಾಯ ಮಾಡಲಿ ಎಂದು ಪ್ರಾರ್ಥಿಸಿಕೊಳ್ಳೋಣ. ದೇವರು ನಿಮ್ಮನ್ನು ಆಶ್ರಯಿಸಲಿ. ಆಮೇಲೆ ನಮಗಾಗಿ, ನಮ್ಮ ಸೇವೆಗಾಗಿ ಪ್ರಾರ್ಥಿಸಿ. ಆಮೇಲೆ.